सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्गीकृतमभूद्यया किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्यन्सिंह भारत्यविदान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखर भारतीं नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮೈತ್ರೇಯಿ ಮತ್ತು ಯಾಜ್ಞವಲ್ಕ್ಯರು ಅವರಿಗೆ ಆಗ್ತಾ ಇರೋ ಒಂದು ಸಂವಾದ. ಅದರಲ್ಲಿ ಆತ್ಮ ಅನ್ನೋದನ್ನ ತಿಳ್ಕೊಬೇಕಾಗಿದೆ ನಾವು. ಅವಾಗ್ಲೇ ನಮ್ಗೆ ಮುಕ್ತಿ ಅನ್ನೋದು ಹೇಳಿದ್ರು. ಆತ್ಮ ಅನ್ನೋದು ಎಂತದ್ದು ಅಂತ ತೋರಿಸಿದ್ರು ಅವರು. ಅಂದ್ರೆ ಇವು ಲೋಕದಲ್ಲಿ ನಮ್ಗೆ ಯಾವ್ದಾವ್ದು ವಿಷಯದಲ್ಲಿ ಪ್ರೀತಿ ಇರುತ್ತೋ ಅದೆಲ್ಲ ನಮ್ಮ ಆತ್ಮ ವಿಷಯಕ್ಕೆ ನಮ್ಗೆ ಇರೋ ಪ್ರೀತಿ ಅದ್ರ ಮೇಲೆ ಡಿಪೆಂಡ್ ಆಗಿರೋದು. ಅಂದ್ರೆ ಮುಖ್ಯವಾಗಿ ನಮ್ಗೆ ಎಲ್ಲರಿಗೂ ಇರೋ ಪ್ರೀತಿ ನ್ಯಾಚುರಲ್ ಆಗಿ ಯಾರು ಹೇಳ್ಕೊಡ್ದೇನೆ ಇರೋ ಪ್ರೀತಿ ನಮ್ಮ ಸ್ವರೂಪದ ಮೇಲೆ. ಅದಕ್ಕೆ ಅನುಕೂಲವಾಗಿರುತ್ತೆ ಅಂತ ನಮ್ಗೆ ಹೊರಗಡೆ ಇರೋ ವಿಷಯಗಳಲ್ಲಿ ವ್ಯಕ್ತಿಗಳಲ್ಲಿ ನಮ್ಗೆ ಪ್ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ರು. ಅವಾಗ ಪ್ರೀತಿ ಅನ್ನೋದು ಎರಡು ಬಗೆಯಾಗಿದೆ ನಮ್ಮಲ್ಲಿ. ಒಂದು ಸ್ವರೂಪ ವಿಷಯಕ್ಕೆ ನಮ್ಗೆ ಇರೋ ಪ್ರೀತಿ, ಅದೇ ಮುಖ್ಯ ಪ್ರೀತಿ ಅಂತ ಹೇಳಿದ್ರು. ಇನ್ನೊಂದು ಗೌಣ ಪ್ರೀತಿ, ಅಂದ್ರೆ ಹೊರಗಡೆ ಇರೋ ವಸ್ತುಗಳಲ್ಲಿ ಪ್ರೀತಿ ಅನ್ನೋದು ಗೌಣ ಅಂತ ಹೇಳಿದ್ರು. ಗೌಣ ಅಂತ ಹೇಳಿದ್ರೆ ಅದು ಸೆಕೆಂಡ್ರಿ ಅಂತ. ಯಾತಕ್ಕೆ ಸೆಕೆಂಡ್ರಿ ಅಂತ ಹೇಳಿದ್ರೆ ಪ್ರೈಮರಿ ಪ್ರೀತಿ ಆತ್ಮ ವಿಷಯಕ್ಕೆ ಇರೋದು. ಅದಕ್ಕೆ ಅನುಕೂಲವಾಗಿದ್ರೆ ಹೊರಗಡೆ ಇರೋ ವಿಷಯಗಳನ್ನ ನಾವು ತಗೊಳ್ತೀವಿ, ಇಲ್ದೇವ್ರೆ ನಾವು ಬಿಟ್ಬಿಡ್ತೀವಿ ಅದನ್ನ. ನಾನು ನಮ್ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ನಾವು ಅನ್ನೋದು ವಾಸ್ತವವಾಗಿ ನಮ್ಮ ಸ್ವರೂಪ, ಆತ್ಮಸ್ವರೂಪ. ನಮಗೆ ಸಂಬಂಧಪಟ್ಟಿದ್ರಲ್ಲಿ ನಮ್ಗೆ ಯಾಕೆ ಪ್ರೀತಿ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಅವ್ರು ಅನುಕೂಲವಾಗಿದ್ದಾರೆ ಅನ್ನೋ ಕಾರಣದಿಂದ ಪ್ರೀತಿ ಬರುತ್ತೆ. ಇದೆಲ್ಲ ಕೂಡ ಯಾರು ಹೇಳ್ಕೊಡ್ದೇನೆ ಬಂದಿರೋದು, ಇದು ಹೀಗಾಗ್ತಾ ಇರುತ್ತೆ ಅದು. ಆದ್ರೆ ನಮ್ಗೆ ಹೊರಗಡೆ ಇರೋ ವಿಷಯದ ಮೇಲೆ ನಮ್ಗೆ ಜಾಸ್ತಿ ಪ್ರೀತಿ ಇದೆ ಅಂತ ನಮ್ಗೆ ಒಂದು ಭಾವನೆ ಇದೆ ನಮ್ಗೆ. ಅದರಿಂದ ಏನಾಗುತ್ತೆ, ನಮ್ಗೆ ಲೋಕದಲ್ಲಿ ತುಂಬಾ ಕಷ್ಟಗಳು ಇದೆಲ್ಲ ಬರುತ್ತೆ. ಅಂದ್ರೆ ಮೋಸ ಹೋಗೋದು ಅಥವಾ ಒಬ್ಬರು ಇನ್ನೊಬ್ಬರನ್ನ ಮೋಸ ಮಾಡೋದು ಅಂತೆಲ್ಲ ಇರುತ್ತಲ್ಲ. ಹಾಗಾಗಿ ನಮ್ಗೆ ಡಿಸಪಾಯಿಂಟ್ಮೆಂಟ್ಸ್ ಅನ್ನೋದೆಲ್ಲ ಹೊರಗಡೆ ಇರೋ ವಿಷಯಗಳಲ್ಲಿ ನಮ್ಗೆ ಪ್ರೀತಿ ಇರೋದ್ರಿಂದಲೇ ಆಗೋದು ಅನ್ನೋದೆಲ್ಲ ತೋರಿಸ್ಬಿಟ್ಟು, ಅದರಿಂದ ಆತ್ಮ ಅನ್ನೋದೇ ಎಲ್ಲದಕ್ಕಿಂತ ಪ್ರಿಯವಾಗಿರೋದ್ರಿಂದ ಅದು ತಿಳಿದಿಲ್ಲ ನಮ್ಗೆ ಅನ್ನೋ ಕಾರಣದಿಂದಲೇ ನಮ್ಗೆ ಹೊರಗಡೆ ಇರೋ ವಿಷಯಗಳ ಬಗ್ಗೆ ಪ್ರೀತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತಿಳ್ಕೊಬೇಕಾದ ಅವಶ್ಯಕತೆ ಇದೆ ಅಂತ ತೋರಿಸ್ಕೊಟ್ರು. ಅದಕ್ಕೆ ಒಂದು ಸೂತ್ರ ಅಂದ್ರೆ ಒಂದು ವಾಕ್ಯ ಏನಿದೆ ಅಂತ ಹೇಳಿದ್ರೆ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ಬಿಟ್ಟು ಆತ್ಮ ಸ್ವರೂಪ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಅದಕ್ಕೆ ಅನುಗುಣವಾಗಿ ತಿಳ್ಕೊಳಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರು. ಇವಾಗ ಶ್ರವಣ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ಮೇಲೆ ಮನನ ಅನ್ನೋದು ಹೇಗೆ ಅಂತ ಅದನ್ನ ಶುರು ಮಾಡ್ತಾ ಇದ್ದಾರೆ. ಅರ್ಥ ಅಸಂಭಾವನೋಚ್ಛೇದಿ ತರ್ಕಃ ಮನನ ಮೀರಿತಂ ವೇದಶಾಸ್ತ್ರ ಅವಿರೋಧಿ ಅತ್ರ ತರ್ಕೋ ಗ್ರಾಹ್ಯ ನಚ ಇತರಃ. ಅಂದ್ರೆ ಶ್ರವಣದಲ್ಲಿ ನಾವು ಕೇಳಿರೋ ವಿಷಯ ನಮ್ಗೆ ಅದ್ರ ಮೇಲೆ ಸ್ವಲ್ಪ ಡೌಟ್ಸ್ ಎಲ್ಲ ಇರುತ್ತೆ. ಆಮೇಲೆ ಅದು ಕರೆಕ್ಟ್ ಆಗಿ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಕಷ್ಟ ಆಗಿರುತ್ತೆ. ಅದು ಅಂತದನ್ನ ಸರಿ ಮಾಡ್ಕೊಳ್ಳಕ್ಕೆ, ಪರಿಹಾರ ಮಾಡ್ಕೊಳ್ಳಕ್ಕಾಗಿ ನಾವು ಮನನ ಅಂದ್ರೆ ತರ್ಕ ಅಂದ್ರೆ ಲಾಜಿಕ್ ಎಲ್ಲ ಯೂಸ್ ಮಾಡ್ಕೊಂಡು, ದೃಷ್ಟಾಂತಗಳೆಲ್ಲ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಾಡ್ಬೇಕು. ಇದಕ್ಕೆಲ್ಲ ಕೂಡ ನಮ್ಗೆ ಉಪನಿಷತ್ತುಗಳಲ್ಲೇ ಕೊಟ್ಟಿದ್ದಾರೆ ಯಾವ ತರ ಯುಕ್ತಿಗಳನ್ನ ಯೂಸ್ ಮಾಡ್ಬೇಕು ಅನ್ನೋದು. ಆಮೇಲೆ ಗುರು ಆಗಿರೋರು ಕೂಡ ಏನ್ ಮಾಡ್ತಾರೆ, ನಮಗೆ ಇನ್ನು ಕೆಲವು ಯುಕ್ತಿಗಳೆಲ್ಲ ಈ ಕಾಲಕ್ಕೆ ಅನುಕೂಲ ಆಗಿರೋದೆಲ್ಲ ಕೂಡ ತೋರಿಸ್ಕೊಡ್ತಾರೆ. ಹಾಗಾಗಿ ಅಂತದೆಲ್ಲ ಇವಾಗ ಸ್ವಲ್ಪ ಅನುಕೂಲ ಇದೆ. ಕೆಲವುದೆಲ್ಲ ಇವಾಗ ಡೆವಲಪ್ ಆಗಿರೋ ಕಾಲದಲ್ಲಿ ನಮ್ಗೆ ಉದಾಹರಣೆಗೆ ನೋಡಿ, ಇವಾಗ ಆತ್ಮ ಚೈತನ್ಯ ಅನ್ನೋದು ಅದೇ ನಮ್ಗೆ ಎಲ್ಲವನ್ನೂ ನಡೆಸುತ್ತೆ ಅಂತ ಉಪನಿಷತ್ತಲ್ಲಿ ಹೇಳಿ ಬಿಟ್ಬಿಟ್ಟಿದ್ದಾರೆ, ಮುಂಚೆನೆ ಹೇಳಿ ಬಿಟ್ಟಿದೆ ಅದು. ಇವಾಗ ಅದಕ್ಕೆ ಬೃಹದಾರಣ್ಯಕದಲ್ಲಿ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಒಬ್ಬನಿಗೆ ಅವನ ಹಗಲೊತ್ತಲ್ಲಿ ಕೂಡ ಅವ್ನು ಮಾಡ್ತಾ ಇರೋ ಕೆಲಸಗಳಿಗೆಲ್ಲ ಅವನಿಗೆ ಆಕ್ಟಿವಿಟೀಸ್ ಎಲ್ಲ ಬೇಕಾದಷ್ಟು ಇದೆಯಲ್ಲ, ಅದಕ್ಕೆಲ್ಲ ಏನು ಬೇಸಿಸ್ ಆಗಿರೋದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ.
ಮಾಡಿದಾಗ ಅವರು ಈ ಆತ್ಮ ಸ್ವರೂಪವೇ ಅದಕ್ಕೆ ಬೇಸಿಸ್ ಆಗಿದೆ ಅಂತ ತೋರ್ಸಕ್ಕೆ ನಮಗೆ ಅದಕ್ಕೊಂದು ಯುಕ್ತಿ ಎಲ್ಲ ಇಟ್ಕೊಂಡು ತೋರಿಸಿದ್ದಾರೆ. ಅಂದ್ರೆ ನಮಗೆ ಸಾಮಾನ್ಯವಾಗಿ ನಮ್ಗೆ ನಾವು ಇಂಥದ್ದೆಲ್ಲ ಇದೆ ಅಂತ ತೋರ್ಸಕ್ಕೆ ನಮ್ಗೆ ಸೂರ್ಯ ಚಂದ್ರ ಬೆಳಕಿದ್ದಾಗ ನಮ್ಗೆ ಇದೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತೀವಿ. ಅಕಸ್ಮಾತ್ ಸೂರ್ಯ ಚಂದ್ರ ಬೆಳಕು ಇಲ್ಲದೆ ಇರೋ ಸಮಯದಲ್ಲಿ ಏನ್ ಮಾಡ್ತೀಯ ಅಂತ ಕೇಳಿದಾಗ ನಾವು ಒಂದು ವಾಯ್ಸ್ ಇಂದ ಕೂಗಿ ಒಬ್ಬನ ಅಲ್ಲೆಲ್ಲೋ ಇದ್ದಾನೆ ಅಂತ ನಮ್ಗೆ ಗುರ್ತು ಸಿಗಕ್ಕೆ ನಮ್ಗೆ ಕೂಗಿ ನಾವು ಇದ್ ಮಾಡ್ಕೊಳ್ತೀವಿ. ಸೊ ಈ ತರ ಅದು ಕೂಡ ಇಲ್ಲದೆ ಇರೋ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಮನಸ್ಸು ಅನ್ನೋದು ಇದೆ ಅಂತ. ಮನಸ್ಸು ಕೂಡ ಅಡಗೋಗಿರೋ ಸಮಯದಲ್ಲಿ ಏನಿದೆ ಅಂತ ಕೇಳಿದಾಗ ಚೈತನ್ಯ ಸ್ವರೂಪ ಮಾತ್ರ ಇದೆ ಅಂತ ಏಕಶ್ಲೋಕಿ ಅಂತ ಇದೆಯಲ್ಲ, ಕಿಂ ಜ್ಯೋತಿಷಿ ಅಂತ ಆ ವಿಷಯ ಎಲ್ಲ ಬೃಹದಾರಣ್ಯಕದಲ್ಲಿ ಬಂದಿದೆ. ಹಾಗಾಗಿ ಯುಕ್ತಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಈ ಕಾಲದಲ್ಲಿ ಅದು ಆತ್ಮಸ್ವರೂಪವೇ ಎಲ್ಲದಕ್ಕೂ ಬೇಸಿಸ್ ಆಗಿದೆ ಅಂತ ತೋರ್ಸಕ್ಕೆ ಎಲೆಕ್ಟ್ರಿಸಿಟಿ ಎಕ್ಸಾಂಪಲ್ ಯೂಸ್ ಮಾಡ್ಕೊಳ್ತಾರೆ. ಎಲೆಕ್ಟ್ರಿಸಿಟಿ ಎಕ್ಸಾಂಪಲ್ ನಮ್ಗೆ ಬೇಕಾದಷ್ಟು ಡಿವೈಸಸ್ ಇದ್ರು ಕೂಡ ಆ ಡಿವೈಸಸ್ ಎಲ್ಲ ಒಂದೊಂದು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಕೆಲಸ ಮಾಡ್ಬೇಕು ಅಂದ್ರೆ ಪವರ್ ಕೊಡ್ಬೇಕು ಹಿನ್ನೆಲೆಯಿಂದ. ಆತರ ನಮ್ಮ ಇಂದ್ರಿಯಗಳು ಇದೆಲ್ಲ ಕೂಡ ಮನಸ್ಸು ಇಂದ್ರಿಯಗಳು ಎಲ್ಲ ಕೂಡ ಬೇರೆ ಬೇರೆ ಕೆಲಸ ಮಾಡಕ್ಕೆ ಅದು ಡಿಸೈನ್ ಆಗಿದೆ. ಪ್ರಕೃತಿ ತರ ಡಿಸೈನ್ ಮಾಡಿದೆ. ಅದೆಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಆತ್ಮ ಜ್ಯೋತಿಸೋದಕ್ಕೆ ಬೇಕಾಗಿದೆ ಅಂತ ಅದಕ್ಕೆ ಇದು ಎಲೆಕ್ಟ್ರಿಸಿಟಿ ಎಕ್ಸಾಂಪಲ್ ಇವಾಗ ಕೊಡಕ್ಕೆ ಅನುಕೂಲವಾಗಿದೆ. ಈ ತರ ನಮ್ಗೆ ಬೇಕಾದಷ್ಟು ಈ ಕಾಲಕ್ಕೆ ಅನುಕೂಲವಾಗಿರೋ ಎಕ್ಸಾಂಪಲ್ಸ್ ಎಲ್ಲ ಇದೆ. ಅಂತದೆಲ್ಲ ಬಳಸಿ ಯೂಸ್ ಮಾಡ್ತಾರೆ. ಅವಾಗ ಇವ್ರು ಏನ್ ಹೇಳಿದ್ರು, ಮನನ ಅನ್ನೋದು ಯಾತಿಕ್ ಮಾಡ್ಬೇಕು ಅಂತ ಹೇಳಿದ್ರೆ ಶ್ರವಣದಲ್ಲಿ ನಮ್ಗೆ ಸಿಕ್ಕೋ ಕೇಳಿರೋ ಕೆಲವು ವಿಷಯಗಳಲ್ಲಿ ನಮ್ಗೆ ಅದರಲ್ಲಿ ಅನುಭೂತಿ ಅಂದ್ರೆ ಇದು ಏನು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ವಲ್ಲ ಅಂದ್ರೆ ಅಂತ ಬುದ್ಧಿಗೆ ಸರಿಯಾಗಿ ಹಚ್ಕೊಳ್ತಾ ಇಲ್ವಲ್ಲ ಇದು ಅಂತ ನಮ್ಗೊಂದು ಫೀಲಿಂಗ್ ಬರುತ್ತೆ. ಆವಾಗ ಅದನ್ನ ಪರಿಹಾರ ಮಾಡಕ್ಕಾಗಿ ಮನನ ಅನ್ನೋದು ಬೇಕಾಗಿದೆ ಅಂತ ಹೇಳಿದ್ರು. ಆಮೇಲೆ ನಿಧಿಧ್ಯಾಸನ ಅಂದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಪರಾಯತ್ತ ಬೋಧೋತ್ರ ನಿಧಿಧ್ಯಾಸನ ಮುಚ್ಯತೆ ಧ್ಯಾನಾಶಂಕ ನಿವೃತ್ತ್ಯರ್ಥಂ ವಿಜ್ಞಾನೇನ ಇತಿ ಉದೀರಣಾತ್ ಅಂತ. ಹಾಗಾಗಿ ನಿಧಿಧ್ಯಾಸನ ಅಂದ್ರೆ ಏನು ಅಂದ್ರೆ ತರ್ಕವನ್ನು ಯೂಸ್ ಮಾಡಿ ಮನನ ಮಾಡಿದ್ಮೇಲೆ ತೀರ್ಮಾನ ಆಗಿರುತ್ತೆ ಇದೇ ಟ್ರೂತ್ ಅಂತ. ಆದ್ರೆ ಟ್ರೂತ್ ಅನ್ನೋ ವಿಷಯದಲ್ಲಿ ಸಂಶಯ ಇಲ್ಲ. ಇನ್ಮೇಲೆ ತರ್ಕ ಮಾಡಕ್ಕೆ ಇನ್ಮೇಲೆ ಅದನ್ನ ಲಾಜಿಕ್ ಎಲ್ಲ ಯೂಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಸೆಟ್ಲ್ ಆಗಿದೆ. ಬಟ್ ಸೆಟ್ಲ್ ಆಗಿರೋ ಟ್ರೂತ್ ನಮ್ ಒಳಗಡೆ ಅದು ಇಳಿಬೇಕು, ಒಳಗಡೆ ಪರ್ಕ್ಯುಲೇಟ್ ಆಗ್ಬೇಕು ಅದು ಚೆನ್ನಾಗಿ. ಅದಕ್ಕೆ ನಾವು ಇಂಟರ್ನಲೈಸ್ ಅಂತ ಹೇಳ್ತೀವಲ್ಲ, ಅದು ಆಗಕ್ಕೆ ನಿಧಿಧ್ಯಾಸನ ಅಂತ ಮಾಡ್ಬೇಕಾಗಿದೆ ಖಂಡಿತ ಅಂತ. ಹಾಗಾಗಿ ಬರೀ ತರ್ಕಕ್ಕೆ ನಿಂತೋಗ್ಬಿಟ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಇವ್ನಿಗೆ ಮುಕ್ತಿಗೆ ಬೇಕಾಗಿರೋ ಜ್ಞಾನ ಎಲ್ಲಿ ಉದಯ ಆಗ್ಬೇಕು ಅಂದ್ರೆ ಅಂತಃಕರಣದಲ್ಲಿ ತೀರ್ಮಾನವಾದ ಒಂದು ಕನ್ವಿಕ್ಷನ್ ಅಂದ್ರೆ ಡೀಪ್ ಕನ್ವಿಕ್ಷನ್, ಸ್ಟ್ರಾಂಗ್ ಕನ್ವಿಕ್ಷನ್ ಅನ್ನೋದು ಬೇಕಾಗಿದೆ. ಆ ಕನ್ವಿಕ್ಷನ್ ಆಗೋದಿಕ್ಕೆ ನಿಧಿಧ್ಯಾಸನ ಅನ್ನೋದು ಬೇಕಾಗಿದೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಅಪರಾಯತ್ತ ಬೋಧ ಅಂತ ಹೇಳಿದ್ರೆ ಬೇರೆ ಯಾವುದೋ ಒಂದು ಹೊರಗಡೆ ಇರೋ ವಿಷಯಗಳ ಒಂದು ಅವಶ್ಯಕತೆ ಅಥವಾ ಅದರ ಒಂದು ಅಪೇಕ್ಷೆ ಇಲ್ಲದೇನೆ ಒಂದು ಜ್ಞಾನ ಅಂತ ಒಳಗಡೆ ಇದೆಯಲ್ಲ, ಅದಕ್ಕೆ ಅಂತ ಜ್ಞಾನವನ್ನ ನಾವು ಅಂತಃಕರಣದಲ್ಲಿ ಅದನ್ನ ನಾವು ಅಂತ ವೃತ್ತಿ ಜ್ಞಾನವನ್ನ ಬರ್ಸ್ಕೊಳ್ಳೋದಿಕ್ಕೆ ಯಾವ ಒಂದು ಎಕ್ಸಸೈಸ್ ಇದೆಯೋ ಅದಕ್ಕೆ ನಿಧಿಧ್ಯಾಸನ ಅಂತ ಹೆಸರು ಅಂತ ಹೇಳಿದ್ರು. ಅದು ಸರಿ. ಹಾಗಾದ್ರೆ ಅದು ಬರೀ ಧ್ಯಾನನೇನ ಅದು ಅಂತ ಕೇಳಿದ್ರೆ ಅದಕ್ಕಾಗಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಿಜ್ಞಾನ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಉಪನಿಷತ್ತಲ್ಲೇ ಕೊಟ್ಟಿದೆ ಅದು. ಅಂದ್ರೆ ವಿಜ್ಞಾನ ಅಂದ್ರೆ ತಿಳ್ಕೋಬೇಕು ನಮ್ಗೆ. ಅಂದ್ರೆ ಆ ನಿಧಿಧ್ಯಾಸನ ಅನ್ನೋದ್ರಲ್ಲಿ ನಾವು ತಿಳುವಳಿಕೆ ಒಂದು ಹೊಸದಾಗಿ ಬರ್ಬೇಕು ನಮ್ಗೆ. ಹೊಸದ ಅಂದ್ರೆ ಏನು, ಆಲ್ರೆಡಿ ಮನನದಿಂದ ಬಂದಿರೋ ತಿಳುವಳಿಕೆ ಅದು ಚೆನ್ನಾಗಿ ಒಳಗಡೆ ಪರ್ಕ್ಯುಲೇಟ್ ಆಗಿ ಕನ್ಫರ್ಮ್ ಆಗ್ಬೇಕು, ಚೆನ್ನಾಗಿ ಕನ್ವಿಕ್ಷನ್ ಆಗಿ ಕನ್ವರ್ಟ್ ಆಗ್ಬೇಕು ಅದು. ಅಂತದ್ದು ಅದೇ ಆ ತರ ವಿಶೇಷವಾಗಿ ಅದು ಅನುಭವಕ್ಕೆ ಬರೋ ಜ್ಞಾನವಾಗಿ ಆಗ್ಬೇಕದು ಅಂತ ವಿಜ್ಞಾನ ಅಂತ ಹೇಳಿದ್ದಾರೆ ಎಂದ್ರು. ದ್ರಷ್ಟವ್ಯಃ ಇತಿ ವಿಜ್ಞಾನಂ ಉದ್ದೇಶ್ಯ ಶ್ರವಣಂ ತಥಾ ಮನನಂ ಚ ವಿಧಾರ್ಯ ಅಥ ವಿಜ್ಞಾನಂ ಅವಧಿಂ ಜಗೌ. ಹಾಗಾಗಿ ಆತ್ಮಾವಾರೇ ದ್ರಷ್ಟವ್ಯ ಅಂತ ಹೇಳಿದಾಗ, ದ್ರಷ್ಟವ್ಯ ಅಂದ್ರೆ ಲಿಟರಲ್ ಮೀನಿಂಗ್ ಏನು ಅಂದ್ರೆ ನೋಡ್ಬೇಕಾದ್ದು ಅಂತ. ಯಾಕಂದ್ರೆ ಕಣ್ಣಿಂದ ನೋಡ್ಬೇಕಾದ್ದು ಅಂದ್ರೆ ಲಿಟರಲ್ ಮೀನಿಂಗ್. ಬಟ್ ಆತರ ಅಲ್ಲ ಇಲ್ಲಿ. ಆತ್ಮ ಸ್ವರೂಪವನ್ನ ನಾವು ಕಣ್ಣಿಂದ ನೋಡಕ್ ಆಗೋದಿಲ್ಲ. ದ್ರಷ್ಟವ್ಯ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಅದನ್ನ ರಿಯಲೈಸ್ ಮಾಡ್ಕೋಬೇಕು ಅಂತ. ಇವಾಗ ನೋಡಿ, ಲೋಕದಲ್ಲಿ ಮನೇಲಿ ಕೂಡ ನಮ್ಗೆ ಏನಾದ್ರು ಒಂದು ಪದಾರ್ಥ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಬಾಯಿಗೆ ಹಾಕೊಂಡು ನೋಡು ಅಂತ ಹೇಳ್ತಾರೆ. ಬಾಯಿಗೆ ಹಾಕೊಂಡು ನಾವು ಕಣ್ಣಿಂದ ನೋಡಕ್ಕಾಗುತ್ತೆ ಅದನ್ನ? ಬಾಯಿಗೆ ನೋಡಿದ್ರೆ ಅರ್ಥ ಏನು ಅಂದ್ರೆ ಟೇಸ್ಟ್ ಹೇಗಿದೆ ಅಂತ ಅದನ್ನ ತಿಳ್ದು ಅದನ್ನ ಬಾಕಿಯವ್ರಿಗೆ ಹೇಳು ಅಂತ ಅರ್ಥ. ಸೊ ನೋಡು ಅನ್ನೋ ಶಬ್ದಕ್ಕೆ ನಮ್ಗೆ ಅಲ್ಲೇ ಕೂಡ ನಮ್ಗೆ ಬೇರೆ ಬೇರೆ ಅರ್ಥದಲ್ಲಿ ಯೂಸ್ ಮಾಡ್ತೀವಿ ಲೋಕದಲ್ಲಿ ಕೂಡ. ಅದೇ ತರನೇ ಇಲ್ಲೂ ಕೂಡ ದ್ರಷ್ಟವ್ಯ ಅಂತ ಹೇಳಿದ್ರೆ ಆತ್ಮವನ್ನ ದರ್ಶನ ಮಾಡ್ಬೇಕು ಅಂದ್ರೆ ಅರ್ಥ ಏನು ಅಂದ್ರೆ ಕಣ್ಣಿಂದ ನೋಡೋದು ಅಂತ ಅಲ್ಲ, ಅದು ಅದರ ಒಂದು ಸ್ವರೂಪವನ್ನ ನಾವು ತಿಳ್ಕೊಳ್ಳೋದು ಅಂತ. ನಾನೇ ಆ ಸ್ವರೂಪ ಅನ್ನೋದು ತಿಳ್ಕೊಬೇಕು ಅಂತಿದ್ದಿಲ್ಲ, ಅದಕ್ಕೆ ದ್ರಷ್ಟವ್ಯ ಅಂತ ಹೇಳಿದ್ರು. ಹಾಗಾಗಿ ವಿಜ್ಞಾನ ಅಂದ್ರೆ ಅದೇನೆ ಆ ಸ್ವರೂಪದ ಒಂದು ಅನುಭವ, ನಮ್ಗೆ ನೇರಾಗಿ ಆತ್ಮ ಸ್ವರೂಪವನ್ನ ತಿಳ್ಕೊಳ್ಳೋದು ಅಂತ. ನೇರಾಗಿ ಅಂದ್ರೂ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ನೇರಾಗಿ ಒಬ್ಬ ವ್ಯಕ್ತಿನ ನೋಡ್ದೆ ನಾನು ಅಂತ ನಾವು ಹೇಳ್ತೀವಿ. ಬಟ್ ಅವಾಗ ಕೂಡ ಏನು, ನಾನ್ ಬೇರೆ ಆ ವ್ಯಕ್ತಿ ಬೇರೆ ಅಂತ ಆಗುತ್ತೆ ಅದು. ಬಟ್ ಇಲ್ಲಿ ಆತ್ಮ ಅನ್ನೋದನ್ನ ನೇರಾಗಿ ನೋಡ್ತೀನಿ ಅಂತ ಹೇಳಿದಾಗ ನಾನ್ ಬೇರೆ ಅದು ಬೇರೆ ಅಂತ ಅಲ್ಲ, ಅದು ನಾನೇ ಅದು ಅಂತ ನನಗೆ ಅಂತಃಕರಣದಲ್ಲೇ ನಾನು ತೀರ್ಮಾನ ಮಾಡ್ಕೋಬೇಕು ಅಂತ. ನೋಡಿ, ಇಲ್ಲೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಆತ್ಮ ಸ್ವರೂಪ ನಾವೇ ಆಗಿದ್ರು ಕೂಡ ನಾವ್ ಅದನ್ನ ತಿಳ್ಕೋಬೇಕು ಅಂತ ಒಂದು ಸ್ಥಿತಿ ಬಂದಿದೆ. ಅದು ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಾವ್ ಅದನ್ನ ತಿಳ್ಕೊಂಡಿಲ್ಲ ಅನ್ನೋ ಕಾರಣದಲ್ಲೇ ನಮ್ಗೆ ಸಂಸಾರ ಅಂತ ಬಂದಿದೆ. ನಾವು ಆತ್ಮ ಸ್ವರೂಪವನ್ನ ನಾವು ಅಂತ ಸರಿಯಾಗಿ ತಿಳ್ಕೊಳ್ದೇನೆ ಏನಾಗಿದೆ, ಶರೀರ ಇತ್ಯಾದಿಗಳನ್ನ ನಾನು ಅಂತ ತಿಳ್ಕೊಂಡಿದ್ರಿಂದ ನಾವು ಸಂಸಾರದಲ್ಲಿ ಇದ್ದೀವಿ ಇವಾಗ.
ಅವಾಗ ಅದಕ್ಕೆ ಪರಿಹಾರ ಏನ್ ಹೇಳುತ್ತೆ ಉಪನಿಷತ್ತು? ಆತ್ಮಸ್ವರೂಪವನ್ನ ನೀನ್ ತಿಳ್ಕೋಬೇಕು ಅಂತ ಹೇಳುತ್ತೆ ಅದು. ಅವಾಗ ಆತ್ಮಸ್ವರೂಪ ಬೇರೆ ಯಾವ್ದೋ ಅಲ್ಲ, ನಾವೇ ಅದು. ಹಾಗಾಗಿ ಏನಾಗುತ್ತೆ ಇಲ್ಲಿ, ಅಂತಃಕರಣ ಅಂತ ಒಂದು ಮನಸ್ಸು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದನ್ನ ಉಪಯೋಗಿಸಿ ಅಲ್ಲಿ ನಾವು ಮನಸ್ಸೊಳಗಡೆ ನಾವು ಈ ಆತ್ಮಸ್ವರೂಪ ಇಂಥದ್ದೇ ಅಂತ ನಾವು ತಿಳ್ಕೊಬೇಕಾಗಿದೆ. ಆ ಇಂಥದ್ದು ಅಂತ ಹೇಳ್ಕೊಡಕ್ಕೆ ಉಪನಿಷತ್ ಹೇಳ್ಕೊಡುತ್ತೆ. ಅಂತ ಆತ್ಮಸ್ವರೂಪ ಎಂಥದ್ದು, ಅದರ ಲಕ್ಷಣ ಎಲ್ಲ ಹೇಳ್ಕೊಡುತ್ತೆ. ಮನನಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಅದು. ಸೊ ಮನನ ಎಲ್ಲ ಮಾಡ್ಕೊಂಡ್ಮೇಲೆ ಅಂತಃಕರಣ ಅಂತ ಮನಸ್ಸು ಅಂತ ಒಂದು ಕಾರಣ ನಮ್ಮ ಹತ್ರ ಇದೆಯಲ್ಲ, ಅದೊಂದೇ ಕಾರಣ ನಮ್ಮ ಹತ್ರ ಇರೋದು. ಅದನ್ನ ಇಟ್ಕೊಂಡು ನಾವು ಆತ್ಮಸ್ವರೂಪವನ್ನ ನಾವು ತಿಳ್ಕೊಬೇಕು ಅಂತ. ಅಲ್ಲಿ ಕೂಡ ನೇರಾಗಿ ತಿಳ್ಕೊಳ್ಳೋದು ಅಂದ್ರೆ ಏನು, ನಾನೇ ಅದು ಅಂತ ನಮಗೆ ಒಂದು ಭಾಸ ಆಗೋದು ಅಂತಃಕರಣದಲ್ಲಿ ಅನ್ನೋದನ್ನ ನಾವು ತಿಳಿಬೇಕು. ಹೀಗೆ ದ್ರಷ್ಟವ್ಯ ಇತಿ ವಿಜ್ಞಾನಂ ಉದ್ದೇಶ್ಯ ಶ್ರವಣಂ ತಥಾ ಮನನಂ ಚ ವಿಧಾರ್ಯ ಅಥ ವಿಜ್ಞಾನಂ ಅವಧಿಂ ಜಗೌ. ಆತ್ಮಸ್ವರೂಪವನ್ನ ತಿಳ್ಕೊಬೇಕು ಅಂತ ಹೇಳಿದ್ಮೇಲೆ ಹೇಗ್ ತಿಳ್ಕೊಬೇಕು ಅಂತ ಕೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕಾಗಿದೆ ಅಂತ ಅದನ್ನ ಹೇಳಿ ಅವಾಗ ಅದು ಈ ವಿಷಯವನ್ನ ಹೇಳಿ ಮುಗಿಸ್ತದೆ. ಇವಾಗ ಮುಂದಕ್ಕೆ ಇನ್ನೊಂದು ವಿಷಯವನ್ನ ತಗೊಳ್ತಾ ಇದ್ದಾರೆ. ನಾನು ಅನಾತ್ಮ ನ ವಿಜ್ಞಾತಃ ಆತ್ಮದರ್ಶನ ಮಾತ್ರತಃ ತಥೋ ಅಕೃತ್ಸ್ನತ್ವ ಬೋಧ ದೋಷ ಚೇತ್ ಮೈವಂ ಸರ್ವಸ್ಯ ವೇದನಾತ್. ಇವಾಗ ಕೇಳ್ತಾನೆ ಒಬ್ಬ ಏನ್ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ನೋಡು ಆತ್ಮಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ನೀವು ಇದೆಲ್ಲ ಹೇಳಿದ್ರಿ ನೀವು. ಇವಾಗ ಅನಾತ್ಮ ಅಂತ ಒಂದಿದೆಯಲ್ಲ, ಪ್ರಪಂಚ ಅಂತ ಒಂದಿದೆಯಲ್ಲ, ಅದೇ ತಿಳುವಳಿಕೆ ಆಗಿಲ್ವಲ್ಲ ಇದರಿಂದ. ಆತ್ಮಸ್ವರೂಪವನ್ನು ತಿಳ್ಕೊಂಡ ಮೇಲೆ ಅನಾತ್ಮ ಅಂತ ಒಂದು ಹಂಗೆ ಉಳ್ಕೊಂಡಿರುತ್ತಲ್ಲ ಅದು. ಅವಾಗ ನೀವು ಜ್ಞಾನ ಪೂರ್ತಿ ಆಗಿಲ್ವಲ್ಲ. ಇವನು ಆತ್ಮವನ್ನು ಮಾತ್ರ ತಿಳ್ಕೊಂಡ, ಅನಾತ್ಮವನ್ನು ನೀನು ತಿಳ್ಕೊಳ್ಳಿಲ್ಲಲ್ಲ ಇವನು. ಹಾಗಾಗಿ ಈ ಎಕ್ಸರ್ಸೈಸ್ ಅನ್ನೋದು ಇದು ನಾಟ್ ಕಂಪ್ಲೀಟ್ ಅಂತ, ಇಟ್ ಇಸ್ ಇನ್ಕಂಪ್ಲೀಟ್ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಇಲ್ಲ ಈ ಆತ್ಮಸ್ವರೂಪ ಒಂದನ್ನು ತಿಳ್ಕೊಂಡ್ರೇನೆ ಅನಾತ್ಮವನ್ನು ತಿಳ್ಕೊಂಡಂಗ ಆಯ್ತು ಅಂತ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾಕಂದ್ರೆ ಅನಾತ್ಮ ಅನ್ನೋದನ್ನ ಯಾಕೆಂದ್ರೆ ನೋಡಿ, ಅನಾತ್ಮ ಅಂತ ಯಾವ ಪ್ರಪಂಚ ಇದೆಯೋ ಅದು ಎಲ್ಲಿಂದ ಶುರುವಾಗಿ ನಮ್ಮ ಅಹಂಕಾರದಿಂದ ಶುರುವಾಗಿ, ಅಂದ್ರೆ ಪಂಚಕೋಶಗಳು ಅಂತ ಇದೆಯಲ್ಲ, ಆನಂದಮಯ ಕೋಶದಿಂದ ಶುರುವಾಗಿ ಸ್ಥೂಲ ಶರೀರದವರೆಗೂ, ಆಮೇಲೆ ಹೊರಗಿನ ಪ್ರಪಂಚ, ಇದಿಷ್ಟನ್ನು ಕೂಡ ತಿಳ್ಕೊಳ್ಳೋದು ಅಂದ್ರೆ ಎಷ್ಟೊಂದು ಬೆಳಗೋದು ಆತ್ಮಸ್ವರೂಪ. ಹಾಗಾದ್ರೆ ಆತ್ಮಸ್ವರೂಪ ಒಂದನ್ನು ತಿಳ್ಕೊಂಡಾಗ ಇದಿಷ್ಟಕ್ಕೂ ಅಧಿಷ್ಠಾನ ಈ ಆತ್ಮಸ್ವರೂಪವೇ ಅಂತ ತಿಳುವಳಿಕೆ ಜೊತೆಗೆ ಬರುತ್ತೆ. ಅವಾಗ ಅನಾತ್ಮವನ್ನ ತಿಳ್ಕೊಳ್ಳೋಕೆ ನಾವು ಸೆಪರೇಟ್ ಇದು ಎಕ್ಸರ್ಸೈಸ್ ಏನು ಮಾಡ್ಬೇಕಾಗಿಲ್ಲ. ಆತ್ಮಸ್ವರೂಪ ಒಂದನ್ನು ತಿಳ್ಕೊಂಡ್ರೇನೆ ಎಲ್ಲದಕ್ಕೂ ಇದೇ ಅಧಿಷ್ಠಾನವಾಗಿದೆ. ಹಾಗಾಗಿ ಎಲ್ಲವನ್ನೂ ತಿಳ್ಕೊಂಡಾಗ ಆಯ್ತು ಅಂತ ಹೇಳಿ. ಇದಕ್ಕೇನೆ ನಮ್ಗೆ ಚಾಂದೋಗ್ಯದಲ್ಲಿ ಮಣ್ಣು, ಆಮೇಲೆ ಮಡಿಕೆ ಇತ್ಯ ಎಕ್ಸಾಂಪಲ್, ಆಮೇಲೆ ಬಂಗಾರ ಮತ್ತು ಆಭರಣಗಳು ಅಂತ ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ದು. ಅಲ್ಲೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಈ ಮಡಿಕೆಗಳೆಲ್ಲ ಮಾಡಕ್ಕೆ, ಮಡಿಕೆ ಇತ್ಯಾದಿಗಳೆಲ್ಲ ಮಾಡಕ್ಕೆ ಒಂದು ಮಣ್ಣು ಅಂತ ಒಂದು ಉಂಡೆ ಕಟ್ಕೊಂಡಿತ್ತು, ಮುದ್ದೆ ಮಾಡಿ ಇಟ್ಕೊಂಡಿದ್ದಾನಲ್ಲ, ಅದು ಕೂಡ ಅದು ಮಣ್ಣೇನೆ ವಾಸ್ತವವಾಗಿ ಅಂತ ಅವನು ತಿಳ್ಕೊಂಡ್ಮೇಲೆ ಅದರಿಂದ ತಾನೇ ಇದೆಲ್ಲ ಉಂಟಾಗಿರೋದು. ಹಾಗಾಗಿ ಅದನ್ನ ತಿಳ್ಕೊಂಡ್ರೇನೆ ಅದರಿಂದ ಉಂಟಾಗಿರೋ ಎಲ್ಲಾ ವಸ್ತುಗಳು ಕೂಡ ತಿಳ್ಕೊಂಡಾಗ ಆಯ್ತು ಅಂತ. ಯಾಕಂದ್ರೆ ಅವುಗಳೆಲ್ಲ ಇದರಿಂದಾನೇ ಉಂಟಾಗಿರೋದು. ಅದರಿಂದ ಅವುಗಳನ್ನ ಪರೀಕ್ಷೆ ಮಾಡ್ಬೇಕಾಗಿಲ್ಲ, ಸಪರೇಟ್ ಆಗಿ ಪರೀಕ್ಷೆ ಮಾಡ್ಬೇಕಿಲ್ಲ. ನಾವು ಈ ಮಣ್ಣಿನ ಮುದ್ದೆಯನ್ನ ನೋಡಿ ನಾವು ಇದು ಮಣ್ಣೇನೆ ಅಂತ ನಮ್ಗೆ ಖಾತ್ರಿ ಆದ್ರೆ, ಮಣ್ಣಿಂದ ಆ ಮುದ್ದೆಯಿಂದ ಮಾಡಲ್ಪಡುವ ಬಾಕಿ ವಸ್ತುಗಳು ಕೂಡ ಅದೇನೆ ಅಂತ ನಮ್ಗೆ ತೀರ್ಮಾನ ಆಗುತ್ತೆ. ಅದೇ ತರ ಈ ಆತ್ಮಸ್ವರೂಪವನ್ನ ಎಲ್ಲದಕ್ಕೂ ಕಾರಣ ಈ ಆತ್ಮನೇ ಅಂತ ನಾವು ತಿಳ್ಕೊಂಡ್ಬಿಟ್ಟಾಗ, ಅವಾಗ ಕಾರ್ಯವಾಗಿರೋ ಈ ಅನಾತ್ಮ ಪ್ರಪಂಚ ಇದೆಯಲ್ಲ, ಅದನ್ನ ಸೆಪರೇಟ್ ಆಗಿ ನಾವು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಆಗುತ್ತೆ ಅದು. ಆಮೇಲೆ ಇನ್ನೊಂದು ಕೂಡ ನಾವು ನೆನ್ಪಿಟ್ಕೋಬೇಕು, ಅನಾತ್ಮ ಎಲ್ಲವನ್ನೂ ಇವನು ತಿಳ್ಕೊಳ್ತಾನೆ ಅಂತ ಇವಾಗ ಹೇಳ್ತಾ ಇರೋ ರೀತಿಯಲ್ಲಿ ನಮ್ಗೆ, ಹಾಗಾದ್ರೆ ಅವನಿಗೆ ಅನಾತ್ಮ ಅಂತ ಪ್ರಪಂಚ ಇದೆಯಲ್ಲ, ಅದ್ರಲ್ಲಿ ಎಲ್ಲವನ್ನೂ ಇವನು ಒಂದೊಂದು ಬೇರೆ ಬೇರೆಯಾಗಿ ತಿಳ್ಕೊಳ್ತಾನ ಅಂತ ಕೇಳಿದ್ರೆ ಆತರ ಇಲ್ಲ. ಅದೇ ಫಾರ್ ಎಕ್ಸಾಂಪಲ್, ಅದೇ ನಾನು ಮುಂಚೆ ಹೇಳಿದ್ನಲ್ಲ, ಇವನಿಗೆ ಕಂಪ್ಯೂಟರ್ ನಾಲೆಜ್ ಬಂದ್ಬಿಡ್ತಾ ನಿಮಗೆ ಇದರಿಂದ, ಅಥವಾ ಪರ್ಷಿಯನ್ ನಾಲೆಜ್ ಬರ್ತಾ, ಚೈನೀಸ್ ನಾಲೆಜ್ ಲ್ಯಾಂಗ್ವೇಜ್ ಎಲ್ಲ ಬರ್ತಾ ನಿಮಗೆ ಅಂತ ಕೇಳಿದ್ರೆ ಆ ಜ್ಞಾನಿಗೆ ಅಂಥದ್ದೆಲ್ಲ ಅಪೇಕ್ಷೆ ಇಲ್ಲ ಇಲ್ಲಿ. ಅದಕ್ಕೆ ಎಲ್ಲದಕ್ಕೂ ಅಧಿಷ್ಠಾನವಾಗಿರೋದು ಯಾವ್ದು ಅಂತ ತಿಳ್ಕೊಂಡ್ರೆ ಎಲ್ಲವೂ ತಿಳಿದಂಗ ಆಯ್ತು ಅಂತ ಅದೇ ಅರ್ಥ ಅದಕ್ಕೆ. ಸೊ ಹೀಗಾಗಿ ಈ ತರ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವರು ಮೈವಂ ಸರ್ವಸ್ಯ ವೇದನಾತ್, ಇವನ ಆತ್ಮಸ್ವರೂಪವನ್ನು ತಿಳ್ಕೊಂಡ್ರೇನೆ ಎಲ್ಲವನ್ನೂ ತಿಳ್ಕೊಂಡಾಯ್ತು ಅಂತ ಇರೋದ್ರಿಂದ ನಮಗೆ ಸೆಪರೇಟ್ ಆಗಿ ಅನಾತ್ಮವನ್ನು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅನಾತ್ಮವನ್ನ ಸೆಪರೇಟ್ ಆಗಿ ತಿಳ್ಕೊಳ್ಬೇಕಾದ್ರೂ ಸಾಧ್ಯವೂ ಇಲ್ಲ. ಎಷ್ಟೊಂದು ದೊಡ್ಡ ಒಂದು ಇನ್ಫೈನೈಟ್ ಪ್ರಪಂಚದಲ್ಲಿ ನಾವು ಎಲ್ಲವನ್ನೂ ಹೋಗಿ ಅದು ಹೇಗಿದೆ ಇದು ಹೇಗಿದೆ ಅಂತ ನಾವು ಪರೀಕ್ಷೆ ಮಾಡಿ ತಿಳ್ಕೊಳಕ್ ಆಗುತ್ತಾ? ಅದು ಬೇಕಿಲ್ಲ ಅದು. ಹಾಗಾಗಿ ಅದಕ್ಕೇನೆ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸ್ಯಾಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ಯಾಂಪಲ್ ಎಕ್ಸಾಂಪಲ್, ಇವಾಗ ಅಕ್ಕಿ ಮೂಟೆ ಒಂದು ತಗೋಬೇಕಾಗಿದೆ ನಮ್ಗೆ, ಒಂದು 25-50 kg ತಗೋಬೇಕಾಗಿದೆ. ಅದಕ್ಕೆ ನಾವು ಒಂದೊಂದು ಕಾಳು ಅಕ್ಕಿನೂ ನಾವು ನೋಡ್ತೀವಿ, ಮಾಡಿರಲ್ಲ. ಅಂಗಡಿಗೆ ಹೋದಾಗ ನೀವು ಸ್ವಲ್ಪ ತೋರಿಸಿ ಅದು ಅಂತ ಕೇಳಿದಾಗ ಅವ್ನು ಈ ಕ್ವಾಲಿಟಿ ಅಕ್ಕಿನ ಒಂದು ಚೂರು ಹಾಕ್ತಾನೆ ಕೈಗೆ. ಅದನ್ನ ಸ್ವಲ್ಪ ಬೆಳಕು ತಗೊಂಡು ನೋಡ್ತಾರೆ, ಅಂಗಡಿ ಸ್ವಲ್ಪ ಬೆಳಕು ಕಡಿಮೆ ಅಂತ ಬೆಳಕಲ್ಲಿ ತಂದು ನೋಡ್ತಾರೆ. ನೋಡ್ಬಿಟ್ಟು ಕೆಲವು ಸತಿ ಒಂದು ಕಾಳು ಬಾಯಿಗೂ ಹಾಕೊಂಡು ನೋಡ್ತಾರೆ, ಅದು ಸೀಗಿದ್ಯಾ ಅಂತೆಲ್ಲ ನೋಡ್ತಾರೆ ಅಲ್ವಾ. ನೋಡ್ಬಿಟ್ಟು ಆಮೇಲೆ ಸರಿ ಕೊಡಿ, ಇದನ್ನೇ ಒಂದು ಮೂಟೆ ಕೊಡಿ, ಮನೆ ಕಳಿಸಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದೆಲ್ಲ ನ್ಯೂಸ್ ನೋಡ್ತಾರೆ. ಮುಗುಲ್ ವಾಸನೆ ಬಂದ್ರೆ ಇದು ತುಂಬಾ ಹಳೆ ಇದಾಗಿದೆ, ಇದು ಪ್ರಯೋಜನ ಇಲ್ಲ ಅಂತ. ಸೊ ಇಷ್ಟೆಲ್ಲ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡುವಾಗ ಕೂಡ ಒಂಚೂರು ತಗೊಂಡೇ ಟೆಸ್ಟ್ ಮಾಡ್ತಾರೆ ಹೊರತು ಇಡೀ ಮೂಟೆ ಏನು ಮಾಡಲ್ಲ. ಆಮೇಲೆ ಇನ್ನೊಂದು ಮಾಡ್ತಾರೆ, ಸ್ಥಾಳಿ ಪಾಕ ನ್ಯಾಯ ಅಂತ ಹೇಳ್ತಾರೆ. ಇವಾಗ ಅನ್ನ ಬೇಯ್ತಾ ಇದ್ರೆ ಒಂದು ಕಾಳು ಅಥವಾ ಒಂದು ಸೌಟಲ್ಲಿ ಸ್ವಲ್ಪ ತಗೊಂಡು ನೋಡಿದಾಗ ಅದು ಹಿಸ್ಕಿ ನೋಡಿದಾಗ ಬೆಂದಿದೆ ಅಂತ. ಪ್ರತಿ ಕಾಳನ್ನು ನಾವೇನು ಹಿಸ್ಕಿ ನೋಡೋದಿಲ್ಲ, ಅವಾಗ ಇಷ್ಟು ಬೆಂದಿದೆ ಅಂತ ನಾವು ತೀರ್ಮಾನ ಮಾಡ್ತೀವಿ. ಅದೇ ತರನೇ ಇಲ್ಲೂ ಕೂಡ
ಇದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಯ್ತು ಅಂತ ಆ ರೀತಿಯಲ್ಲಿ ನಮ್ಗೆ ಇವಾಗ ಎಕ್ಸಾಂಪಲ್ ಹೇಳಿದ ತಕ್ಷಣ ನಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇದು ಇದೇ ತರಾನೇ ನಮ್ಗೆ ಲೋಕದ ಒಂದು ಇಡೀ ಪ್ರಪಂಚದ ಜ್ಞಾನವೂ ಕೂಡ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ತಿಳ್ಕೊಂಡಾಗ ಹೇಗೆ ಬರುತ್ತೆ ಅಂದ್ರೆ ಈ ಅರ್ಥದಲ್ಲಿ ಅದು ಸರಿಯಾಗುತ್ತೆ. ಅದು ಯಾಕಂದ್ರೆ ಎಲ್ಲೋದ್ರೂ ಕೂಡ ನೋಡಿ, ಇದಕ್ಕೆ ನಮ್ಮ ರಾಮಕೃಷ್ಣ ಪರಮಹಂಸರು ತುಂಬಾ ಚೆನ್ನಾಗಿ ಒಂದು ಅವ್ರದ್ದೊಂದು ಇನ್ಸಿಡೆಂಟ್ ಚೆನ್ನಾಗಿದೆ. ಅದು ಅವ್ರಿಗೆ ತುಂಬಾ ಕುತೂಹಲ, ಒಂದು ಮಗುಗೆ ಯಾವ ತರ ಒಂದು ಕ್ಯೂರಿಯಾಸಿಟಿ ಇರುತ್ತೋ ಆ ತರ ಅವ್ರಿಗೆ ಮಗು ತರ ಮನಸ್ಸು ಅವ್ರಿಗೆ. ಅವಾಗ ಅವರು ದಕ್ಷಿಣೇಶ್ವರಲ್ಲಿ ಇದ್ದಿದ್ದು, ಅವ್ರಿಗೆ ತುಂಬಾ ಬೇಕಾದಷ್ಟು ಭಕ್ತರೆಲ್ಲ ಇದ್ರಲ್ಲ. ಅವಾಗ ಕಲ್ಕಟ್ಟ ಅನ್ನೋದು ನಗರ, ಅಲ್ಲಿ ಅದಕ್ಕೆ ನಗರಕ್ಕೆ ಕರ್ಕೊಂಡು ಹೋಗ್ತಾರಂತೆ ಇವ್ರನ್ನ. ಇವ್ರಿಗೆ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರಿಗೆ ತುಂಬಾ ಖುಷಿ ಆಗುತ್ತಂತೆ, ಗಾಡಿಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲೆಲ್ಲ ನೋಡ್ಬೋದು ಅಂತ. ಹಾಗೆಲ್ಲ ಬಂದ್ರು ಕೂಡ ಗಾಡಿಲಿ ಬರ್ತಾ ಇದ್ದಾಗ ಅವರು ಕಲ್ಕಟ್ಟ ಸಿಟಿನಲ್ಲಿ ಒಂದು ದೊಡ್ಡ ಕಟ್ಟಡ ಅದನ್ನ ನೋಡ್ಬಿಟ್ಟು ತೋರಿಸ್ಬಿಟ್ಟು ಅವ್ರ ಜೊತೆಗಿದ್ದವ್ರು ಹೇಳ್ತಾರಂತೆ, ನೋಡಿ ಇದನ್ನ ಒಂದು 100 ವರ್ಷಕ್ಕೆ ಮುಂಚೆ ಈ ತರ ಕಟ್ಟಿದ್ರು ಅವರು ಅಂತ ಎಲ್ಲ ಹೇಳಿದಂತೆ. ಅವಾಗ ಇವರು ಅದನ್ನ ಅವ್ರು ಕೇಳಿದ್ಮೇಲೆ ಇವ್ರು ಹೇಳಿದ್ರು, ನೋಡು ಏನೇನ್ ನೀನ್ ಕಟ್ಟಡ ಹೇಳಿದ್ರು ಕೂಡ ಎಲ್ಲಾ ಗಾರೆ ಇಟ್ಟಿಗೆ ತಾನೆ ಅಂತ ಹೇಳಿದ್ರಂತೆ ಅವರು. ಸೊ ಎಲ್ಲಾ ಕಟ್ಟಡನು ಕೂಡ ಗಾರೆ ಇಟ್ಟಿಗೆಯಿಂದಾನೇ ಆಗಿರೋದು. ಅದರಿಂದ ನೀನ್ ಅಂತ ಕಟ್ಟಡ ತೋರ್ಸಿದ್ರು ಕೂಡ ಅದ್ರ ಮೂಲ ಏನಪ್ಪಾ, ಅದ್ರ ಸ್ವರೂಪ ಏನು ಅಂದ್ರೆ ಗಾರೆ ಇಟ್ಟಿಗೆ ಎಷ್ಟಿಂದ ಮಾಡಿ ಕಟ್ಟಿರೋದು ಅಂತ ಅವ್ರ ದೃಷ್ಟಿ ಆತರ ಇದೆ. ಅದು ಅದೇ ತರನೇ ಇಲ್ಲೂ ಕೂಡ ಸ್ವರ್ಣದಿಂದ ಆಗಿರೋ ಬಂಗಾರದಿಂದ ಆಗಿರೋ ಆಭರಣಗಳು ಎಲ್ಲವೂ ಲೋಕದಲ್ಲಿ ಬೇಕಾದಷ್ಟು ಕಡೆ ಇದೆ, ಉಪಯೋಗಿಸ್ತಾ ಇದ್ದಾರೆ ಆಭರಣಗಳು. ಇವನು ಬಂಗಾರವನ್ನು ಮಾತ್ರ ತಿಳ್ಕೊಂಡ್ಬಿಟ್ರೆ ಇವನಿಗೆ ಎಲ್ಲಿಲ್ದೆ ಇವನು ಕಿವಿಗೆ ಕೇಳಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಒಂದು ಮಹಾರಾಣಿಗೆ ಏನೋ ತುಂಬಾ ದೊಡ್ಡ ಅರಮನೆ ಇದೆ, ಅಲ್ಲಿ ಒಂದು ಸಿಂಹಾಸನ ಮಾಡ್ಕೊಟ್ಟಿದ್ದಾರೆ ಬಂಗಾರದ ಕೇಳಿದ್ರು ಕೂಡ ನಾವು ನೋಡ್ಬೇಕಾಗಿಲ್ಲ ಅದನ್ನ, ಯಾಕಂದ್ರೆ ಅದು ಬಂಗಾರ ಅಂತ ನಮ್ಗೆ ಖಾತ್ರಿ ಆಗಿದೆ. ಅದು ಆ ರೀತಿಯಲ್ಲಿ ಒಂದರ ಏಕವಿಜ್ಞಾನಿನ ಸರ್ವವಿಜ್ಞಾನಂ ಅಂತ ಇದಕ್ಕೆ ಇರೋ ಫಾರ್ಮುಲಾ. ಸೊ ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಾಗುತ್ತೆ ಅಂತ. ಹೇಗದು ಅಂತ ಹೇಳಿದಕ್ಕೆ ನಮ್ಗೆ ಇಷ್ಟೊಂದೆಲ್ಲ ಉದಾಹರಣೆಗಳು ಇದೆ ನಮ್ಗೆ. ಸೊ ಇದನ್ನ ಹೇಳ್ಬಿಡ್ಲೆ, ಆತ್ಮನೋ ದರ್ಶನೇನ ಇದಂ ದೃಷ್ಟಂ ಸ್ಯಾತ್ ಅಖಿಲಂ ಜಗತ್. ಇದಂ ಅಖಿಲಂ ಜಗತ್ ದೃಷ್ಟಂ ಸ್ಯಾತ್ ಪ್ರತ್ಯಂಗ್ ಮಾತ್ರೈಕ ಯಾಥಾತ್ಮ್ಯಾತ್ ಕಾರ್ಯಕಾರಣ ವಸ್ತುನಃ. ಇವಾಗ ಆತ್ಮನೋ ದರ್ಶನೇನ, ಆತ್ಮದರ್ಶನ ನಮ್ಮ ಸ್ವರೂಪವನ್ನ ನಾವು ತಿಳ್ಕೊಂಡಾಗ ಇದಂ ಸರ್ವಂ ಜಗತ್ತೆ, ಇದು ಇಡೀ ಜಗತ್ತು ಕೂಡ ನಮ್ಗೆ ತಿಳಿದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರತ್ಯಂಗ್ ಮಾತ್ರೈಕ ಯಾಥಾತ್ಮ್ಯಾತ್ ಕಾರ್ಯಕಾರಣ ವಸ್ತುನಃ. ಇವಾಗ ಕಾರ್ಯಕಾರಣ ವಸ್ತು ಅಂತ ಇದೆಯಲ್ಲ ಲೋಕದಲ್ಲಿ, ಇದು ಕಾರ್ಯ ಇದು ಕಾರಣ, ಅಥವಾ ಇದು ಕಾರಣ ಇದು ಕಾರ್ಯ ಹಾಗೆ ಹೇಳ್ಬೇಕು. ಇದು ಕಾರಣ ಇದು ಕಾರ್ಯ ಅಂತ ಹೇಳ್ಬೇಕು ನಾವು ಲೋಕದಲ್ಲಿ. ಇದೆಲ್ಲ ಮಣ್ಣಿಂದ ಆಗಿರೋ ವಸ್ತುಗಳು, ಇದು ಮಣ್ಣು ಅಂತ. ಇವಾಗ ಕಾರ್ಯಕಾರಣ ಅಂತ ಒಂದು ಭಾವ ಇದೆಯಲ್ಲ, ಅದು ಲೋಕದಲ್ಲಿ ಎಲ್ಲಾ ಕಡೆನೂ ಇದೆ. ಅದು ಇದನ್ನೇ ಕೂಡ ಇಟ್ಕೊಂಡು ನಮ್ಮ ಶಂಕರಾಚಾರ್ಯರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರುತ್ತೆ ಅದು. ಸೊ ಕಾರ್ಯಕಾರಣ ಪಿತೃಪುತ್ರಾದ್ಯಾತ್ಮನ ಭೇದತಃ ಕಾರ್ಯಕಾರಣ ಎಲ್ಲ ಅಲ್ಲಿ ಬರುತ್ತೆ ಅದರಲ್ಲಿ. ಸೊ ಇಂಥ ಭಾವನೆಗಳೆಲ್ಲ ಇದೆಯಲ್ಲ ಲೋಕದಲ್ಲಿ, ಅದರಲ್ಲಿ ಲೋಕದಲ್ಲೇ ಇರೋದು, ಅಜ್ಞಾನದಿಂದ ಇರೋದು ಅಂತ ಹೇಳಿದ್ರು. ಇವರು ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಇವಾಗ. ಕಾರ್ಯಕಾರಣ ವಸ್ತುನಃ ಪ್ರತ್ಯಂಗ್ ಮಾತ್ರ ಏಕ ಯಾಥಾತ್ಮ್ಯಾತ್, ಆತ್ಮಸ್ವರೂಪ ಅಂತ ಒಂದಿದೆಯಲ್ಲ, ಅದೇನೆ ಮಾಯೆಯಿಂದ ಪ್ರಪಂಚವಾಗಿ ಆಗಿರೋದು. ಆ ಪ್ರಪಂಚದಲ್ಲಿ ಕಾರ್ಯಕಾರಣ ಅಂತ ಬೇಕಾದಷ್ಟು ಇರೋದು. ಹಾಗಾಗಿ ಈ ಕಾರ್ಯಕಾರಣ ಅನ್ನೋದು ಸೇರ್ಕೊಂಡಿರೋದೇ ಪ್ರಪಂಚ ಅನ್ನೋದು. ಪ್ರಪಂಚದಲ್ಲಿ ಕಾರ್ಯಕಾರಣ ಸೇರ್ಕೊಂಡಿರೋದೇ ಅದು. ನೋಡಿ, ಇವಾಗ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಈ ಕಾರ್ಯ ಮತ್ತು ಕಾರಣ ಅನ್ನೋದನ್ನ ನಾವು ತಿಳ್ಕೊಬಹುದು, ಒಂದೇ ಮಾತಲ್ಲಿ ತಿಳ್ಕೊಬಹುದು. ಇವಾಗ ವೇದಾಂತದ ಪ್ರಕಾರ ಈ ಪ್ರಪಂಚದಲ್ಲಿ ಏನೇನು ನಾವು ಇವಾಗ ಸ್ಥೂಲ ಪ್ರಪಂಚ ನೋಡ್ತಾ ಇದೀವಲ್ಲ, ಎಲ್ಲವೂ ಆಗಿರೋದು ಕಣ್ಣಿಗೆ ಇಂದ್ರಿಯಗಳಿಗೆಲ್ಲ ಸಿಗ್ತಾ ಇರೋ ಪ್ರಪಂಚ. ಇದು ಹೇಗಾಗಿದೆ ಅಂತ ಹೇಳಿದ್ರೆ ವೇದಾಂತ ತಿಳಿಸ್ಕೊಡೋದು, ಮೂಲ ಪ್ರಕೃತಿ ಅಂತ ಒಂದಿದೆ. ಆ ಮೂಲ ಪ್ರಕೃತಿ ಅನ್ನೋದು ಅದು ತುಂಬಾ ಸಟಲ್, ಅದು ಅತ್ಯಂತ ಸಟಲ್ ಆಗಿರೋ ಶಕ್ತಿ. ಅದು ಆ ಶಕ್ತಿನೇ ಏನಾಗಿದೆ, ಟ್ರಾನ್ಸ್ಫಾರ್ಮ್ ಆಗಿ ಓವರ್ 7 ಸ್ಟೇಜಸ್ ಈ ಸ್ಥೂಲ ಪ್ರಪಂಚವಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ. ಅದು ಅದಕ್ಕೊಂದು ಪ್ರೋಸೆಸ್ ಹೇಳಿದ್ದಾರೆ. ಆ ಮೂಲ ಪ್ರಕೃತಿ ಅದರಿಂದ ಒಂದು ಅದೇ ಆ ಮೂಲ ಪ್ರಕೃತಿನೇ ಅವ್ಯಕ್ತ ಅಂತ ಒಂದು ಸ್ಥಿತಿಗೆ ಬರುತ್ತೆ. ಅದು ಅವ್ಯಕ್ತ ಇಂದ ಮಹತ್ ಅಂತ, ಅವ್ಯಕ್ತ ವ್ಯಕ್ತ ಮಹತ್ ಅಂತ, ಮಹತ್ ಆದ್ಮೇಲೆ ಪಂಚ ತನ್ಮಾತ್ರೆಗಳು ಅಂತ, ಆಮೇಲೆ ಸೊ ಮಹತ್ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು ಅಂತ, ಪಂಚ ತನ್ಮಾತ್ರೆಗಳಿಂದ ಆಮೇಲೆ ಪಂಚಭೂತಗಳು ಅಂತ ಎಲ್ಲವೂ ಕೂಡ ಒಂದೊಂದಾಗಿ ಬಂದು ಸ್ಥೂಲ ಪ್ರಪಂಚ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಸ್ಥೂಲ ಪ್ರಪಂಚವಾಗಿ ಕಾಣಿಸ್ಕೊಳ್ಳೋದು ಮುಂಚೆ ಒಂದು ಸಮಯದಲ್ಲಿ ಸೂಕ್ಷ್ಮವಾದ ಒಂದು ತತ್ವವಾಗಿತ್ತು. ಅವಾಗ ಏನಾಯ್ತು, ಆ ಸೂಕ್ಷ್ಮವಾದ ಮೂಲ ಪ್ರಕೃತಿನೇ ಕಾರಣ, ಇದೆಲ್ಲ ಕಾರ್ಯ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಕಾರ್ಯ ಒಂದು ಕಾರಣ ಒಂದು ಕಾರ್ಯ ಇವುಗಳೆಲ್ಲ ಅಂತ ಗೊತ್ತಾಗುತ್ತಲ್ವಾ. ಅವಾಗ ಆ ಮೂಲ ಪ್ರಕೃತಿ ಆಗಿರೋದನ್ನ ತಿಳಿದ್ರೆ ಇದೆಲ್ಲವನ್ನು ತಿಳಿದಂಗೆ ಆಯ್ತು. ಆ ಮೂಲ ಪ್ರಕೃತಿಗೂ ಯಾವ್ದು ಬೇಸಿಸ್ ಆಗಿದೆ ಅಂತ ಹೇಳಿದ್ರೆ ಆತ್ಮ. ಹಾಗಾಗಿ ಆತ್ಮವನ್ನು ತಿಳಿದ್ರೆ ಎಲ್ಲವೂ ಕೂಡ ನಿಮಗೆ ತಿಳಿದಂಗೆ ಆಯ್ತು ಅಂತ. ಯಾಕಂದ್ರೆ ಉಪನಿಷತ್ತಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಆತ್ಮನಿಂದ ಆಕಾಶ ವಾಯು ಇದೆಲ್ಲ ಬಂತು ಅಂತ ಹೇಳುತ್ತೆ. ಆಕಾಶ ವಾಯುಗಳಿಂದಾನೇ ಈ ಪ್ರಪಂಚ ಅನ್ನೋದು ಉತ್ಪತ್ತಿ ಆಗಿದೆ. ಹಾಗಾದ್ರೆ ಆತ್ಮವನ್ನು ತಿಳ್ಕೊಂಡ್ರೆ ನಿಮ್ಗೆ ಆಮೇಲೆ ಕಾರ್ಯಕ್ಕೆ ಮತ್ತು ಕಾರಣಕ್ಕೆ ಅಭೇದ ಬೇರೆ ಇದೆ. ಅಂದ್ರೆ ಮಣ್ಣಿನಿಂದ ಆಗಿರೋ ಮಡಿಕೆ ಇದೆಲ್ಲ ಮಣ್ಣು ಬಿಟ್ಟು ಬೇರೆ ಅಲ್ಲ ಅದು. ಅದೇ ತರ ಈ ಪಂಚಭೂತಗಳೆಲ್ಲ ಈ ಮಣ್ಣು ಅಂತ ಯಾವ್ದು ಪಂಚಭೂತ ಇದೆಯಲ್ಲ, ಪಂಚಭೂತದಲ್ಲಿ ಮಣ್ಣು ಅಂತ ಯಾವ್ದಿದೆಯೋ ಅದು ಪೃಥ್ವಿ ತತ್ವಕ್ಕೆ ಸೇರಿರೋದು. ಪೃಥ್ವಿ ತತ್ವ ಅನ್ನೋದು ಅದಕ್ಕೆ ಹಿಂದೆ ಇರೋ ಜಲತತ್ವಕ್ಕೆ ಬೇರೆ ಅಲ್ಲ, ಜಲತತ್ವ ಬೇರೆ ಅಲ್ಲ. ಜಲತತ್ವ ಅನ್ನೋದು ಅದಕ್ಕೆ ಹಿಂದೆ ಇರೋ ಅಗ್ನಿ ತತ್ವದಿಂದ ಅದು ಬೇರೆ ಅಲ್ಲ. ಅಗ್ನಿ ತತ್ವ ಅನ್ನೋದು ವಾಯು ತತ್ವದಿಂದ ಬೇರೆ ಅಲ್ಲ.
ವಾಯು ತತ್ವ ಅನ್ನೋದು ಆಕಾಶ ತತ್ವದಿಂದ ಬೇರೆ ಇಲ್ಲ. ಆಕಾಶ ತತ್ವ ಅನ್ನೋದು ಆತ್ಮಕ್ಕಿಂತ ಬೇರೆ ಅಲ್ಲ. ಮಧ್ಯದಲ್ಲಿ ಬೇಕಾದ್ರೆ ಪ್ರಕೃತಿಗೆ ಸೇರಿಸ್ಕೋಬಹುದು. ಹಾಗೆ ಹೀಗೆ ನಾವು ಎಲ್ಲವನ್ನೂ ಇದ್ ಮಾಡಿದಾಗ ಆತ್ಮಸ್ವರೂಪ ಒಂದೇ ಮೂಲ ಕಾರಣ, ಬಾಕಿ ಎಲ್ಲವೂ ಕೂಡ ಅದರ ಕಾರ್ಯಗಳು ಅಂತ ನಾವು ಹೇಳ್ಬೋದು. ಹಾಗಾಗಿ ಇದನ್ನ ಅದು ಒಂದನ್ನು ತಿಳಿದ್ರೆ ನಮ್ಗೆ ಅದರಿಂದ ಉಂಟಾಗಿರೋ ಎಲ್ಲವನ್ನು ನಮ್ಗೆ ತಿಳಿದಂಗೆ ಆಯ್ತು ಅಂತ ಅದನ್ನ ಇವರು ಹೇಳ್ತಾ ಇದ್ದಾರೆ. ಪ್ರತ್ಯಂಗ್ ಮಾತ್ರೈಕ ಯಾಥಾತ್ಮ್ಯಾತೆ ಕಾರ್ಯಕಾರಣ ವಸ್ತುನಃ. ಅದು ಹೇಗೆ ಅಂತ ಅವ್ರ ಮುಂದಕ್ಕೆ ಅವರೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಕಾರ್ಯಾತ್ಮ ಕಾರಣಾತ್ಮ ಚ ದ್ವೌ ಆತ್ಮಾನೋ ಪರಾತ್ಮನಃ ಪ್ರತ್ಯಗ್ ಯಾಥಾತ್ಮ್ಯ ಮೋಹೋತ್ಥೌ ಮೋಹೇ ನಷ್ಟೇ ವಿನಶ್ಯತಃ. ಇವಾಗ ಆತ್ಮ ಅಂತ ಶುದ್ಧ ಆತ್ಮ ಅಂತ ನಮ್ಮ ಸ್ವರೂಪ ಇದೆಯಲ್ಲ, ಅದು ಬ್ರಹ್ಮವೇ. ಅದ್ರಲ್ಲಿ ತಿರುಗಿ ಹೇಳ್ಬೇಕಾಗಿಲ್ಲ. ಅಂತ ಆತ್ಮನ ಒಂದು ಎರಡು ಇದು ಅಂದ್ರೆ ಎರಡು ಅಭಿವ್ಯಕ್ತಿ ಅಂತ ಹೇಳ್ಬೋದು, ಈ ಕಾರ್ಯ ಮತ್ತು ಕಾರಣ ಅಂತ. ಸೊ ಹಾಗಾಗಿ ಕಾರ್ಯಾತ್ಮ ಮತ್ತು ಕಾರಣಾತ್ಮ ಅನ್ಚದೌ ಆತ್ಮಾನವು ದ್ವೌ ಆತ್ಮಾನೋ ಪರಮಾತ್ಮನಃ. ಪರಮಾತ್ಮ ಸ್ವರೂಪ ಅಂತ ಇದೆಯಲ್ಲ, ಅದ್ರ ಎರಡು ಇದು ಫೇಸಸ್ ಅಂತ ಹೇಳ್ಬೋದು. ಯಾವುದು ಕಾರ್ಯಾತ್ಮ ಅಂತ ಒಂದು, ಕಾರಣಾತ್ಮ ಅಂತ ಒಂದು. ಅದು ಯಾತಕ್ಕೆ ಈ ಕಾರ್ಯಾತ್ಮ ಕಾರಣಾತ್ಮವಾಗಿ ನಮ್ಗೆ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಈ ಶುದ್ಧ ಆತ್ಮ ಪರಮಾತ್ಮ ಅಂತ ನಮ್ಗೆ ತಿಳ್ಕೊಂಡಿಲ್ವಲ್ಲ, ಅದರ ಒಂದು ಮೋಹ, ಅದ್ರ ಬಗ್ಗೆ ಒಂದು ಮೋಹ ಅಂದ್ರೆ ಅದ್ರ ಬಗ್ಗೆ ಅರಿವಿಲ್ಲ. ಆದ್ರಿಂದ ಏನಾಗಿದೆ, ಈ ಇಡೀ ಪ್ರಪಂಚನೂ ಕಾಣಿಸ್ಕೊಳ್ತಾ ಇದೆ ಅಂತ. ಅದೇ ವೇದಾಂತದ ಒಂದು ಬೇಸಿಕ್ ಪ್ರಿಮೇಸೆ ಏನು ಅಂತ ಹೇಳಿದ್ರೆ, ಪ್ರಪಂಚ ಅಂತ ನಿನಗೆ ಯಾತಿಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಆತ್ಮಸ್ವರೂಪ ಗೊತ್ತಿಲ್ಲದೆ ಇರೋದ್ರಿಂದ. ಅಂದ್ರೆ ಆತ್ಮಸ್ವರೂಪವೇ ಈ ಒಂದು ಪ್ರಪಂಚಾಕಾರವಾಗಿ ಅಜ್ಞಾನದಿಂದ ಕಾಣಿಸ್ಕೊಳ್ತಾ ಇದೆ ಅಂತ ಅರ್ಥ. ಹಾಗಾಗಿ ಈ ಪ್ರಪಂಚದಲ್ಲಿ ಕಾರ್ಯಕಾರಣ ಭಾವ ಅಂತ ಎರಡು ಸೇರ್ಕೊಂಡಿದೆ ಅದು. ಹಾಗಾಗಿ ಏನಾಯ್ತು, ಈ ಆತ್ಮಸ್ವರೂಪವೇ ಕಾರ್ಯಾತ್ಮ ಮತ್ತು ಕಾರಣಾತ್ಮ ಅಂತ ಎರಡನ್ನ ಇಟ್ಕೊಂಡು ಮಾಡುತ್ತೆ ಅಂತ. ನಮ್ಗೆ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ನೋಡಿದಾಗ ಅಲ್ಲಿ ಕೂಡ ಎರಡು ಪ್ರಕೃತಿ ಬರುತ್ತೆ, ಪರಾ ಪ್ರಕೃತಿ ಅಪರಾ ಪ್ರಕೃತಿ ಅಂತ. ಅಲ್ಲಿ ಕೂಡ ಇದೇ ತತ್ವನೇ. ಆ ಒಂದೇ ಈಶ್ವರನಿಗೇನೆ ಪರಾ ಪ್ರಕೃತಿ ಮತ್ತು ಅಪರಾ ಪ್ರಕೃತಿ ಎರಡೂ ಇದೆ. ಅದ್ ಎರಡನ್ನು ಇಟ್ಕೊಂಡು ಈ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ ಅಂತ. ಅಲ್ಲಿ ಇರೋ ವಿಭಾಗ ಸ್ವಲ್ಪ ಬೇರೆ. ಅದು ಅಲ್ಲಿ ಪರಾ ಪ್ರಕೃತಿ ಅನ್ನೋದು ಚೈತನ್ಯ, ಅಪರಾ ಪ್ರಕೃತಿ ಅನ್ನೋದು ಜಡ. ಆ ಜಡವಾದ ಪ್ರಪಂಚ ಯಾತಿಗೆ ಸೃಷ್ಟಿ ಮಾಡ್ತಾನೆ ಪ್ರಪಂಚ ಈಶ್ವರ ಅಂತ ಹೇಳಿದ್ರೆ, ಈ ಚೇತನ ಅಂತ ಒಂದು ಗ್ರೂಪ್ ಇದೆಯಲ್ಲ, ಅವ್ರಗಳಿಗೆಲ್ಲ ಭೋಗಕ್ಕಾಗಿ ಜಡ ಪ್ರಪಂಚವನ್ನ ಸೃಷ್ಟಿ ಮಾಡೋದು ಅಂತ ಇದೆ. ಅಲ್ಲೂ ಕೂಡ ಎರಡು ಪ್ರಕೃತಿ ಅಂತ, ಅದಕ್ಕಾಗಿ ನಾನು ಸಾಮ್ಯ ಹೇಳಿದೆ. ಸೊ ಇಲ್ಲಿ ಹೇಳ್ತಾ ಇರೋದು ನಮ್ಗೆ ಆತರ ಒಂದು ಜಡ ಚೇತನ ಅಂತ ಆ ವಿಭಾಗ ಅಲ್ಲ. ಇಲ್ಲಿ ಒಂದೇ ಜಡ ವಸ್ತುವೇನೆ ಕಾರ್ಯವಾಗಿಯೂ ಕಾರಣವಾಗಿಯೂ ಕಾಣಿಸ್ಕೊಳ್ತಾ ಇದೆ ಪ್ರಪಂಚದಲ್ಲಿ. ಆತ್ಮಸ್ವರೂಪದ ಒಂದು ಜ್ಞಾನ ಬಂದಾಗ ಅವಾಗ ಈ ಒಂದು ಕಾರ್ಯಕಾರಣ ಭಾವ ಅಂತ ಎರಡು ಇದೆಯಲ್ಲ, ಅದು ಕೂಡ ನಿಂತೋಗ್ಬಿಡುತ್ತೆ. ಅದು ನಿಂತೋಗ್ಬಿಡುತ್ತೆ ಅಂತ ಹೇಳಿದ್ರು ಕಾಣಿಸದೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಅದ್ರ ತತ್ವ ಏನು ಅಂತ ತಿಳಿದೋಗ್ಬಿಡುತ್ತೆ. ಇದಕ್ಕೆ ಆತರ ಎರಡು ಇಲ್ವೇ ಇಲ್ಲ, ವಾಸ್ತವವಾಗಿ ಇರೋದು ಒಂದೇನೆ ಅಂತ. ಹೇಗೆ ಅವರು ಎಲ್ಲಾ ಬಿಲ್ಡಿಂಗ್ಗೂ ಗಾರೆ ಇಟ್ಟಿಗೆ ಅಷ್ಟೇನೆ ತತ್ವ ಅಂತ ಆಯ್ತು, ಅದೇ ತರ ಇಡೀ ಪ್ರಪಂಚಕ್ಕೂ ತತ್ವ ಅಂದ್ರೆ ಕಾರ್ಯ ಮತ್ತು ಕಾರಣ ಅಂತ ಯಾವ್ಯಾವ್ದು ನಾವು ಲೋಕದಲ್ಲಿ ನೋಡ್ತಾ ಇದೀವೋ ಅದಕ್ಕೆಲ್ಲ ತತ್ವ, ಅದ್ರ ಹಿನ್ನೆಲೆಯಲ್ಲಿರೋ ತತ್ವ ಯಾವ್ದು ಅಂದ್ರೆ ಆತ್ಮಸ್ವರೂಪ ಒಂದೇನೆ ಅಂತ. ಆ ತಿಳುವಳಿಕೆನೆ ಇದು ಬೇಕಾಗಿರೋದು ಅಂತ ಹೇಳಿದ್ರು. ಹಾಗಾಗಿ ಪ್ರತ್ಯೇಕ ಯಾಥಾತ್ಮ್ಯ ಮೋಹೋತ್ಸವ್ ಅಂದ್ರೆ ಪ್ರತ್ಯೇಕ ಅಂತ ಹೇಳಿದ್ರೆ ನಮ್ಮ ಅಂತಃಕರಣ ಸ್ವರೂಪ, ಅದು ನಮ್ಮ ಒಂದು ಆಂತರ್ಯ ನಮ್ಮ ಇನ್ನರ್ ಮೋಸ್ಟ್ ಸೆಲ್ಫ್ ಆಗಿರೋದು ಪ್ರತ್ಯೇಕ ತತ್ವ ಅಂತ. ಪರಾಕ್ ಅಂದ್ರೆ ಹೊರಗಡೆ ಇರೋದು ಅಂತ. ಸೊ ಈ ಪ್ರತ್ಯೇಕ ತತ್ವ ಅನ್ನೋದನ್ನ ಅದ್ರ ಬಗ್ಗೆ ನಮ್ಗೆ ಮೋಹ ಹೋದ್ರೆ, ಆತ್ಮಜ್ಞಾನ ಅಂದ್ರೆ ಈ ಶ್ರವಣ ಮನನ ದಿವ್ಯಾಸನ ಮಾಡ್ಕೊಂಡು ಅದರಿಂದ ಹೋದ್ರೆ ಅವಾಗ ಏನಾಯ್ತೆ, ಈ ಹೊರಗಡೆ ಇರೋ ಪ್ರಪಂಚದ ಒಂದು ಸತ್ಯ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಇಲ್ಲಿಯವ್ರು ಏನಾಗುತ್ತೆ, ಹೊರಗಡೆ ಇರೋ ಪ್ರಪಂಚ ಆಲ್ವೇಸ್ ಇಟ್ ಇಸ್ ಎನಿಗ್ಮಾ ಅಂತೆಲ್ಲ ಹೇಳ್ತಾರೆ, ಸೈಂಟಿಸ್ಟ್ ಅದನ್ನ ಯೂಸ್ ಮಾಡ್ತಾರೆ. ಹೊರಗಡೆ ಇರೋ ಪ್ರಪಂಚದಲ್ಲಿ ಎಷ್ಟೇ ರಿಸರ್ಚ್ ಮಾಡಿ ಎಷ್ಟೇ ಅಡ್ವಾನ್ಸ್ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಸ್ಟೇಜ್ ಅಲ್ಲಿ ಅವರಿಗೆ ನಮ್ಗೆ ಇದಕ್ ಮೇಲೆ ಹೇಳಕ್ ಆಗ್ತಾ ಇಲ್ಲ, ನಮ್ಗೆ ಇಷ್ಟ ಮೇಲೆ ನಮ್ಗೆ ಹೊಳಿತಾ ಇಲ್ಲ, ಇನ್ನೂ ಸ್ವಲ್ಪ ರಿಸರ್ಚ್ ಆಗ್ಬೇಕಾಗಿದೆ ಅಂತ ಹೇಳ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಸೈಂಟಿಸ್ಟ್ ಎಲ್ಲ ಒಪ್ಕೊಂಡಿದ್ದಾರೆ ಅದೇ ತರನೇ. ನಮ್ಗೆ ಇದಕ್ ಮೇಲೆ ಹೇಳಕ್ ಆಗ್ತಾ ಇಲ್ಲ, ಆದ್ರೆ ಮಸ್ಟ್ ಮೋರ್ ರಿಸರ್ಚ್ ಇಸ್ ರಿಕ್ವೈರ್ಡ್. ಅದು ಮೆಡಿಕಲ್ ಫೀಲ್ಡ್ ಆಗ್ಲಿ ಯಾವ ಫೀಲ್ಡ್ ಆಗ್ಲಿ ಅದೇ ಎಲ್ಲರೂ ಹೇಳೋದು ಇದೇನೇನೆ. ಹಾಗಾಗಿ ಈ ಆತ್ಮಸ್ವರೂಪವನ್ನು ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ದಾಗುತ್ತೆ ಅಂತ ಇದಕ್ಕೆ ಅದೇ ಅರ್ಥ ಇದೇನೆ ಅಂತ ಹೇಳಿದ್ರು. ಮೋಹ ತತ್ ಕಾರ್ಯಯೋಹೋ ಬಾಧೆ ಪ್ರತ್ಯಗ್ ಸರ್ವಂ ಇತಿ ಈರ್ಯತೆ ಅತಃ ಪ್ರತೀಚಿ ವಿಜ್ಞಾತೆ ಸುಲಭಂ ಸರ್ವವೇದನಂ. ಹಾಗಾಗಿ ಏನಾಯ್ತು, ಮೋಹ ತತ್ ಕಾರ್ಯಯೋಹೋ ಬಾಧೆ ಅಂದ್ರೆ ಮೋಹ ಅನ್ನೋದು ಅಜ್ಞಾನ ಅನ್ನೋದು ಅದು ಮೋಹ ಅಂತ. ಅದು ಮತ್ತು ಅದ್ರ ಕಾರ್ಯ ಏನು, ಅದು ಹುಟ್ಟಾಕಿರೋದೇ ಈ ಪ್ರಪಂಚ ಅನ್ನೋದು. ಹಾಗಾಗಿ ಆ ಮೋಹ ಮತ್ತು ಈ ಪ್ರಪಂಚ ಅಂತ ಹುಟ್ಟಾಕಿರೋದು ಪ್ರಪಂಚ, ಅದಕ್ಕೆ ಎರಡಕ್ಕೂ ಬಾಧ ಅಂದ್ರೆ ಅದೇ ಒಂದು ನೆಗೆಷನ್ ಬಂದಾಗ, ಈ ನೆಗೆಷನ್ ಯಾವಾಗ ಬರುತ್ತೆ, ಆತ್ಮಸ್ವರೂಪದ ಜ್ಞಾನ ಬಂದಾಗ ಇದೆರಡು ಹೋಗ್ಬಿಡುತ್ತೆ. ಆತ್ಮಸ್ವರೂಪ ಬಂದಾಗ ಮೋಹ ಹೋಗುತ್ತೆ, ಮೋಹದಿಂದ ಕಾರ್ಯವೂ ಹೋಗುತ್ತೆ. ಇದಕ್ಕೆ ನಾವು ಸುಲಭವಾಗಿ ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ತಿರ್ಗಾ ಹಗ್ಗ ಹಾವೇನೆ. ಅದು ಹಗ್ಗ ಹಾವು ಎಕ್ಸಾಂಪಲ್ ಎಲ್ಲದಕ್ಕೂ ನಮ್ಗೆ ಇಡೀ ವೇದಾಂತದಲ್ಲಿ ಫ್ರಮ್ ಟಾಪ್ ಟು ಬಾಟಮ್ ಎಲ್ಲಾ ಕಡೆನೂ ಅದು ಯೂಸ್ ಆಗ್ತಾ ಇರುತ್ತೆ. ಅದು ಈ ಸ್ಟೇಜ್ ಅಲ್ಲಿ ಕೂಡ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಹಗ್ಗ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ದೇ ಇರೋ ಕಾರಣದಿಂದಲೇ ಹಾವಾಗಿ ಕಾಣಿಸ್ಕೊಳ್ತಾ ಇದೆ ಅದು. ಹಾಗಾಗಿ ಏನಾಯ್ತು, ಹಗ್ಗದ ಬಗ್ಗೆ ನಮ್ಗಿರೋದು ಅಜ್ಞಾನದಿಂದ ಹಾವಾಗಿ ಕಾಣಿಸ್ಕೊಳ್ತು ಅಂತ ಅಷ್ಟು ಮಾತ್ರ ಅಲ್ಲ, ಅದರಿಂದ ಇನ್ನೂ ಏನ್ ಕಾರ್ಯ ಉಂಟು ಅಂತ ಹೇಳಿದ್ರೆ ಭಯ, ನಡ್ಕ ಇದೆಲ್ಲ ಉಂಟಾಯ್ತದು.
ಆದ್ರೆ ಹಗ್ಗವೇ ಇದು ಅಂತ ತಿಳ್ಕೊಂಡಾಗ ಏನಾಯ್ತು, ಆ ಹಾವು ಅನ್ನೋ ಬುದ್ಧಿನೂ ಹೋಯ್ತು. ಆಮೇಲೆ ಭಯ ನಡುಕ ಇತ್ಯಾದಿಗಳು ಕೂಡ ಜೊತೆಗೆ ಹೋಗ್ಬಿಡುತ್ತೆ ಅದು. ಹಾಗಾಗಿ ಇದೇ ತರನೇ ಇಲ್ಲೂ ಕೂಡ ಆತ್ಮಸ್ವರೂಪ ತಿಳಿದಿಲ್ಲ ಅಂತ ಒಂದು ಕಾರಣದಿಂದ ಈ ಕಾರ್ಯಕಾರಣಾತ್ಮವಾಗಿರೋ ಪ್ರಪಂಚ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಅದೇ ಸಂಸಾರ ಅನ್ನೋದನ್ನ ಅಲ್ಲೇ ಒಬ್ಬೊಬ್ರು ಅನುಭವಿಸ್ತಾ ಇದ್ದಾರೆ. ಆದ್ರೆ ಆತ್ಮಸ್ವರೂಪ ತಿಳ್ಕೊಂಡ್ರೆ ಅವಾಗ ಏನಾಗುತ್ತೆ, ಆತ್ಮಸ್ವರೂಪದ ಬಗ್ಗೆ ಅಜ್ಞಾನ ಹೋಗುತ್ತೆ. ಅಜ್ಞಾನ ಹೋದ್ರೆ ಅಜ್ಞಾನ ಏನನ್ನು ಮರಿಗಳು ಹಾಕಿತ್ತೋ ಆ ಮರಿಗಳೆಲ್ಲ ಕೂಡ ಒಂದೇ ಸತಿ ಹೋಗ್ಬಿಡುತ್ತೆ ಅದಕ್ಕೆ ಅಂತ. ಅದನ್ನೇ ಕಾರ್ಯ ಅಂದ್ರೆ ಅದು ಹಾಕಿರೋ ಎಫೆಕ್ಟ್ಸ್, ಅದರ ಎಫೆಕ್ಟ್ಸ್ ಅದು ಕೂಡ ಇಲ್ಲ ಅಂತ ಆಗುತ್ತೆ ಅಂದ್ರೆ ಮತ್ತೆ ನಾವು ನೆನ್ಪಿಟ್ಕೋಬೇಕು, ಆತ್ಮಜ್ಞಾನ ಬಂದಾಗ ಅವ್ನಿಗೆ ಇದು ಯಾವ್ದು ಕಾಣಿಸ್ಕೊಳ್ದೆ ಹೋಗ್ಬಿಡುತ್ತೆ ಅಂತ ಅರ್ಥ ಅಲ್ಲ. ಅದು ಕಾಣಿಸ್ತಾ ಇರುತ್ತೆ ಅದು, ಆದ್ರೆ ಎಲ್ಲೂ ಯಾವ್ದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ ಅಂತ. ಅದಕ್ಕೆ ಉದಾಹರಣೆ ಏನ್ ಕೊಡುತ್ತೆ ವೇದಾಂತ ಅಂತ ಹೇಳಿದ್ರೆ, ಈ ಮಿರೇಜ್ ವಾಟರ್ ಎಕ್ಸಾಂಪಲ್ ಕೊಡುತ್ತೆ. ಇವಾಗ ನಾವು ಡ್ರೈವ್ ಮಾಡ್ತಾ ಇದ್ದಾಗ ಹೈವೇನಲ್ಲಿ ನಾವು ಎನ್ಕೌಂಟರ್ ಮಾಡ್ತೀವಿ, ಬೇಕಾದಷ್ಟು ನೋಡ್ತಾ ಇರ್ತೀವಿ. ಸೊ ಬಿಸಿಲು ಇರೋ ತನಕ ನಮ್ಗೆ ಆ ಮಿರೇಜ್ ವಾಟರ್ ಕಾಣಿಸ್ಕೊಳ್ತಾನೆ ಇರುತ್ತೆ. ಆದ್ರೆ ನಮ್ಗೆ ಪ್ರತಿ ಸತಿನೂ ಅದು ನೀರಿದೆ ಅಂತ ಒಂದು ಬುದ್ಧಿ ಬರೋದಿಲ್ಲ. ಒಂದ್ಸತಿ ಮುಂಚೆ ಬಂದಿರುತ್ತೆ ಅದು, ಆವಾಗ ಸರಿ ಇದು ಇಷ್ಟೇನೆ, ಇದು ಮಿರೇಜ್ ವಾಟರ್ ಅಂತ ನಮ್ಗೆ ಗೊತ್ತಾದ್ಮೇಲೆ ಎಷ್ಟು ಸತಿ ಮಿರೇಜ್ ವಾಟರ್ ಕಾಣಿಸ್ಕೊಂಡ್ರು ಕೂಡ ಅದು ನಿಜವಾಗ್ಲೂ ನೀರು ಅಂತ ಒಂದು ಬುದ್ಧಿ ಇರೋದಿಲ್ಲ. ಅದು ಆದ್ರಿಂದ ಇಲ್ಲೂ ಕೂಡ ಈ ಸತ್ಯ ಹಿನ್ನೆಲೆಯಲ್ಲಿರೋ ಸತ್ಯ ತಿಳಿದ್ಮೇಲೆ ಅದು ಕಾಣಿಸ್ತಾ ಇದ್ರು ಕೂಡ ಅದು ಸತ್ಯ ಅಲ್ಲ ಅಂತ ಒಂದು ಬುದ್ಧಿ ಇವನಿಗೆ ಇರ್ತಾ ಇರುತ್ತೆ ಅಂತ ಅದನ್ನ ಕೂಡ ಕ್ಲಾರಿಫೈ ಮಾಡಿದ್ದಾರೆ ವೇದಾಂತದಲ್ಲಿ. ಆಮೇಲೆ ತತ್ರೈವಂ ಸತಿ ಯೋ ಮೂಢ ಸಮಸ್ತ ವ್ಯಸ್ತ ರೂಪತಾಂ ಜ್ಞಾತವ್ಯಾಂ ಮನುತೆ ತಾಂ ತು ವೇದ ಏವ ನಿಷೇಧತಿ. ಅವಾಗ ಹೀಗೆಲ್ಲ ಯುಕ್ತಿಗಳಿಂದ ಇದೆ ಹೇಳ್ಕೊಟ್ರು ಕೂಡ ಯಾರಾದ್ರೂ ಒಬ್ಬ ಇಲ್ಲ ಈ ಇಡೀ ಪ್ರಪಂಚವನ್ನು ಕೂಡ ನಾವು ಕಾರ್ಯ ಮತ್ತು ಕಾರಣವಾಗಿ ತಿಳ್ಕೊಬೇಕಾಗಿದೆ ಅಂತ ಯಾರಾದ್ರೂ ಮೌಢ್ಯದಿಂದ ಅನ್ಕೊಂಡ್ರೆ ಅವನ ಒಂದು ಭಾವನೆಯನ್ನ ವೇದವೇ ಅದು ನಿಷೇಧ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇವರು ತುಂಬಾ ಸ್ವಾರಸ್ಯವಾಗಿರೋ ಒಂದು ಭಾಗ, ಆದ್ರೆ ಉಪನಿಷತ್ತಲ್ಲೇ ಬರೋ ಭಾಗನೇ, ಅದರಿಂದ ಹೇಳುತ್ತೆ ಅದು. ಅದನ್ನ ಇವರು ವಿವರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೇಳಿರೋ ಒಂದು ರೀತಿಯಲ್ಲಿ ಹೇಳಿದೆ ಅದು, ಅದನ್ನೇ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರ ಒಂದು ಶ್ಲೋಕಗಳಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ಅದು ನೋಡಿ ಹೇಗಿದೆ ಅಂದ್ರೆ, ಯೋ ವಿಪ್ರಜಾತಿ ಚೈತನ್ಯಾತ್ ಅನ್ಯತ್ ವಸ್ತು ಇತಿ ಮನ್ಯತೆ ಕೈವಲ್ಯಾತ್ ತಂ ಪುರಾ ಕುರ್ಯಾತ್ ವಿಪ್ರಜಾತಿ ಪರಾಮುಖಂ ಅಂತ ಹೇಳಿದ್ರು. ಏನಂದ್ರೆ ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಬ್ರಹ್ಮತಂ ಪರಾದಾತ್ ಯೋ ಅನ್ಯತ್ರ ಬ್ರಹ್ಮಣೋ ಆತ್ಮವೇದ, ಅನ್ಯತ್ರ ಆತ್ಮನೋ ಬ್ರಹ್ಮವೇದ ಅಂತ ಬರ್ತದೆ. ಅಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಬ್ರಾಹ್ಮಣ ಜಾತಿ. ನೋಡಿ, ಬ್ರಹ್ಮ ಅಂತ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತ ಒಂದು ಅರ್ಥ ಇದೆ. ಆಮೇಲೆ ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅಂತ ಇದೆ, ಅವ್ನು ಕೂಡ ಬ್ರಹ್ಮ ಅಂತ ಶಬ್ದ ಇದೆ. ಆಮೇಲೆ ಬ್ರಹ್ಮ ಅಂದ್ರೆ ವೇದಕ್ಕೂ ಬ್ರಹ್ಮ ಅಂತ ಅರ್ಥ ಇದೆ. ಆಮೇಲೆ ಬ್ರಾಹ್ಮಣ ಇದೆಯಲ್ಲ, ಬ್ರಾಹ್ಮಣ ಜಾತಿ, ಅದು ಕೂಡ ಬ್ರಹ್ಮ ಅಂತ ಇದೆ. ಅದು ಇಲ್ಲಿ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಜಾತಿ ಅದು. ಸೊ ಇಲ್ಲಿ ಹೇಗೆ ಶುರು ಮಾಡ್ತೇವೆ ಅಂತ ಹೇಳಿದ್ರೆ, ಬ್ರಹ್ಮ ಅನ್ನೋದು ಅಂದ್ರೆ ಬ್ರಾಹ್ಮಣ ಜಾತಿ ಅಂತ ಇದೆಯಲ್ಲ, ಅದು ಇವನನ್ನ ಅಟ್ಬಿಡುತ್ತಂತೆ. ಯಾರನ್ನ ಅಟ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಬ್ರಾಹ್ಮಣ ಜಾತಿ ಬೇರೆ, ಆತ್ಮ ಬೇರೆ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವನು ತಪ್ಪು ತಿಳುವಳಿಕೆ ಅಂತ ಹೇಳ್ಬಿಟ್ಟು ಅವನು, ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಯಾರ್ಯಾದ್ರೂ ಕೂಡ ಆತ್ಮಸ್ವರೂಪದಿಂದ ಇನ್ನೊಂದು ಬೇರೆ ಅಂತ ತಿಳ್ಕೊಂಡ್ರೆ, ಆ ಬೇರೆ ಅಂತ ಯಾವ್ದನ್ನ ತಿಳ್ಕೊಳ್ತಾನೋ ಅವನು ಅದೇನ್ ಮಾಡುತ್ತೆ ಅಂದ್ರೆ ಇವನನ್ನ ಪರಿಚ್ಛಿನ್ನವಾಗಿ ಮಾಡ್ಬಿಡುತ್ತೆ ಅದು. ಯಾಕಂದ್ರೆ ನೋಡಿ, ಇವಾಗ ನಾವು ಕೂಡ ಅದಕ್ಕೆ ಲೋಕದಲ್ಲಿ ಹೇಳ್ತಾರಲ್ಲ, ಒಂದು ಏನು ಸಂಕುಚಿತ ಮನೋಭಾವ ಇರಬಾರ್ದು, ವಿಸ್ತಾರವಾದ ಮನೋಭಾವ ಇರಬೇಕು ಅಂತ ಹೇಳ್ತಾರೆ. ಸಂಕುಚಿತ ಭಾವ ಅಂದ್ರೆ ಸಂಕೋಚ ಅಂತ ಶಬ್ದನೇ ಅಲ್ಲಿ ಬಂದ್ಬಿಡುತ್ತೆ. ಅದು ಸಂಕುಚಿತ ಅಂತ ಹೇಳಿದ್ರೆ ಅವನ ಒಂದು ತಿಳುವಳಿಕೆ ಅದೆಲ್ಲ ಕೂಡ, ಅವನು ನಡವಳಿಕೆ ತಿಳುವಳಿಕೆ ಎಲ್ಲವೂ ಕೂಡ ಒಂದು ಲಿಮಿಟೆಡ್ ಆಗಿರುತ್ತೆ. ಅದು ವ್ಯಾಪಕವಾಗಿರೋದಿಲ್ಲ. ಅವಾಗ ಲಿಮಿಟೆಡ್ ಆಗಿದ್ರೆ ಅದರಿಂದ ಕಷ್ಟನೇ ಇದೆ, ಅದು ಖಂಡಿತ. ವ್ಯಾಪಕವಾಗಿದ್ರಿಂದ ಆನಂದ ಸಂತೋಷ ಜಾಸ್ತಿ ಇದೆ ಅದ್ರಿಂದ. ಆ ರೀತಿಯಲ್ಲಿ ಈ ಬ್ರಾಹ್ಮಣ ಜಾತಿ, ಕ್ಷತ್ರಿಯ ಜಾತಿ, ಆಮೇಲೆ ದೇವತೆಗಳು, ಲೋಕಗಳು, ಇದೆಲ್ಲವೂ ಕೂಡ ಬರುತ್ತೆ. ಲಿಸ್ಟ್, ದೊಡ್ಡ ಲಿಸ್ಟ್ ಕೊಡುತ್ತೆ ಅದು. ದೊಡ್ಡ ಪ್ಯಾರಾಗ್ರಾಫ್ ಅದ ಮಂತ್ರ ಅಲ್ಲಿ ಬೃಹದಾರಣ್ಯಕದಲ್ಲಿ. ಇವರೇ ಅದನ್ನ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಸೊ ಯಾವುದನ್ನ ಪ್ರತಿಯೊಂದನ್ನು ಲೋಕದಲ್ಲಿ ಎಲ್ಲದನ್ನು ಅಲ್ಲಿ ಒಂದು ಕನ್ಸೈಸ್ ಮ್ಯಾನರ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಯಾವ್ದನ್ನಾದ್ರೂ ಒಬ್ಬ ಅದು ಬೇರೆ ನಾನ್ ಬೇರೆ ಅಂತ ಒಬ್ಬ ಮಾಡಿದ್ರೆ ಅವಾಗ ಅದೇನ್ ಮಾಡುತ್ತೆ ಅಂತಂದ್ರೆ, ಇವನನ್ನ ಓಹೋ ನೀನು ಪರಿಚಯ ನೀನು ಅಂತ ಮಾಡ್ಬಿಡುತ್ತೆ ಅಂತ ಹೇಳಿ. ಅದನ್ನ ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಹೇಳುತ್ತೆ ಅಂತ ಹೇಳಿದ್ರೆ, ಯಾವ್ದನ್ನ ನೀನು ನಿನಗಿಂತ ಬೇರೆ ಅಂತ ನೀನು ನೋಡ್ತೀಯೋ ಅದು ನಿನ್ನನ್ನ ಮುಕ್ತಿಯಿಂದ ತಳ್ಬಿಡುತ್ತೆ ಅದು. ಮುಕ್ತಿ, ಯಾಕಂದ್ರೆ ಮುಕ್ತಿಗೆ ಬೇಕಾಗಿರೋದೇನೋ ಎಲ್ಲವೂ ನಾನೇ ಅಂತ ಬುದ್ಧಿ ಬರಬೇಕು. ಅವಾಗ ಇವನು ಯಾರಾದ್ರೂ ಒಬ್ಬ ಅಜ್ಞಾನದಿಂದ ಅದು ಬೇರೆ ನಾನ್ ಬೇರೆ ಅಂತ ಒಂದು ತಾತ್ವಿಕವಾಗಿ ತಿಳ್ಕೊಂಡ ಅಂತ ಹೇಳಿದ್ರೆ ಅವಾಗ ಏನ್ ಮಾಡುತ್ತೆ, ಆ ವಸ್ತುವೇ, ಯಾವ ವಸ್ತುವನ್ನ ಇವನು ಬೇರೆ ಅಂತ ಇವನು ಮಾಡಿದ್ನೋ ತನ್ನಿಂದ, ಆ ವಸ್ತುವೇ ಇವನನ್ನ ಮೂಲೆ ಕೂಡ್ಸ್ಬಿಡುತ್ತೆ ಅಂತ ಅರ್ಥ. ಈಗ ಕನ್ನಡದಲ್ಲಿ ಸುಲಭವಾಗಿ ಹೇಳ್ಬೇಕಂದ್ರೆ ಇವನ್ನ ಮೂಲೆ ಕೂಡ್ಸ್ಬಿಡುತ್ತೆ ಅದು. ಅಂದ್ರೆ ಅರ್ಥ ಏನು, ಇವನಿಗೆ ಮುಕ್ತಿ ಇಲ್ಲ ಅಂತ ಮಾಡ್ಬಿಡುತ್ತೆ ಅದು ಅಂತ. ಅಂದ್ರೆ ಏನರ್ಥ, ನೀನು ಭೇದದಲ್ಲೇ ಇರ್ತೀಯ, ನೀನು ಮುಕ್ತಿ ಉದ್ಧಾರ ಆಗಕ್ಕೆ ನಿನ್ಗೆ ದಾರಿ ಇಲ್ಲ ಅಂತ ಮಾಡ್ಬಿಡುತ್ತೆ ಅದು ಅಂತ. ಅವಾಗ ಇದರಿಂದ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಗೆ ಎಲ್ಲವೂ ನಾನೇ ಅಂತ ತಿಳಿಬೇಕಾಗಿದ್ದ ಅವಶ್ಯಕತೆ ಇದೆ. ಯಾಕಂದ್ರೆ ವಾಸ್ತವವಾಗಿ ಆತ್ಮನೇ ಎಲ್ಲವೂ ಕೂಡ.
ಆದ್ರೆ ನಾವೇನ್ ಮಾಡಿದೀವಿ, ಈ ಶರೀರಾದಿಗಳನ್ನ ನಾನು ಅಂತ ತಿಳ್ಕೊಂಡು ಆ ಶರೀರಾದಿಗಳು ನನಗಿಂತ ಬೇರೆ, ಅದರಿಂದ ಅದು ನನಗಿಂತ ಬೇರೆ ಅಂತ ಅನ್ಕೊಂಡಿದೀವಿ. ಆದ್ರೆ ಅದು ಕೂಡ ಆತ್ಮ ಅಂತ ತಿಳಿದಾಗ ನಮ್ಗೆ ಏನಾಗುತ್ತೆ, ಅದು ನನ್ನಿಂದ ಬೇರೆ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಶಂಕರಾಚಾರ್ಯರು ಕೂಡ ಇದರಲ್ಲಿ ಭಜಗೋವಿಂದಂ ಅನ್ನೋ ಬರದಲ್ಲಿ ತ್ವಯಿ ಮಯಿ ಚ ಅನ್ಯತ್ರ ಏಕೋ ವಿಷ್ಣು, ನನ್ನಲ್ಲಿ ನಿನ್ನಲ್ಲಿ ಎಲ್ಲ ಕಡೆನೂ ಇರೋದು ಒಂದೇ ವಿಷ್ಣುನೇ. ಆದ್ರೆ ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು, ನನ್ನ ವಿಷಯದಲ್ಲಿ ಏನೋ ಸಹಿಷ್ಣುತೆ ಇಲ್ಲದೆ ನೀನ್ ಏನ್ ಮಾಡ್ತಾ ಇದೀಯಾ, ನನ್ ಮೇಲೆ ಒಂದು ಕೋಪ ಮಾಡ್ಕೊಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಈ ಭೇದ ಬುದ್ಧಿಯನ್ನ ನೀನ್ ಎಲ್ಲ ಕಡೆ ಬಿಡು ನೀನು ಅಂತ ಅಲ್ಲಿ ಉಪದೇಶ ಮಾಡ್ತಾರೆ ಅವರು. ಹಾಗಾದ್ರೆ ಏನಾಯ್ತು, ಒಳ್ಳೆ ಎಲ್ಲದರಲ್ಲೂ ಕೂಡ ಇರೋದು ಅದು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಆಮೇಲೆ ಹೊರಗಡೆ ಇರೋ ಜಡವಸ್ತುಗಳಲ್ಲಿ ಕೂಡ ವಿಷ್ಣು ತತ್ವ ಅನ್ನೋದೇ ಇರೋದು ಒಳಗಡೆ ಎಲ್ಲದರಲ್ಲೂ ಕೂಡ. ಆದ್ರೆ ನೀನ್ ಅದನ್ನ ತಿಳಿದೆ ಏನ್ ಮಾಡ್ತಾ ಇದೀಯಾ, ನನ್ ಮೇಲೆ ನೀನು ಕೋಪ ಮಾಡ್ಕೊಳ್ತಾ ಇದ್ಯಾ ಅಂತ ಅಲ್ಲಿ ಬರೋದು. ಇದೇ ಅರ್ಥನೇ ಇಲ್ಲೂ ಕೂಡ. ಹಾಗಾಗಿ ಯಾರೊಬ್ಬ ಯಾವ್ದನ್ನಾದ್ರೂ ಒಂದು ಲೋಕದಲ್ಲಿ ನನಗಿಂತ ಬೇರೆ ಅದು ಅಂತ ಮಾಡಿದ್ರೆ ಆ ವಸ್ತು ಏನ್ ಮಾಡುತ್ತಂತೆ, ಇವನನ್ನ ಮೂಲೆ ಕೂರಿಸ್ಬಿಡುತ್ತೆ, ನಿನ್ಗೆ ಇಷ್ಟೇ ಗತಿ ನಿನ್ಗೆ ಅಂತ ಮಾಡುತ್ತೆ ಅಂತ ಆ ಒಂದು ದೊಡ್ಡ ಸಂದೇಶವನ್ನ ಆ ಮಂತ್ರ ತಿಳಿಸ್ಕೊಡುತ್ತೆ. ಅದನ್ನ ಇವರು ಸುಲಭವಾದ ಶಬ್ದಗಳಲ್ಲಿ ಇವರು ಹೇಳ್ತಾ ಇದ್ದಾರೆ ನೋಡಿ. ಯೋ ವಿಪ್ರಜಾತಿ, ವಿಪ್ರಜಾತಿ ಅಂದ್ರೆ ಬ್ರಾಹ್ಮಣ ಜಾತಿ ಅಂತ. ಚೈತನ್ಯಾತ್ ಅನ್ಯತ್ ವಸ್ತು ಇತಿ ಮನ್ಯತೆ, ಚೈತನ್ಯ ಸ್ವರೂಪ ಅಂತ ಒಂದಿದೆಯಲ್ಲ ಅದರಿಂದ ಬೇರೆ ಅದು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅವಾಗ ಏನ್ ಮಾಡುತ್ತಂತೆ, ಕೈವಲ್ಯಾತ್ ತಂ ಪರಾಕುರ್ಯಾತ್ ವಿಪ್ರಜಾತಿ ಪರಾಮುಖಂ, ಯಾರು ಅದರಿಂದ ಒಂದು ಮುಖವನ್ನು ಈ ಕಡೆ ತಿರುಗಿಸ್ಕೊಳ್ತಾನೋ, ನೀನ್ ಬೇರೆ ನಾನ್ ಬೇರೆ ಅಂತ ಅದನ್ನ ತಿರುಗಿಸ್ಕೊಳ್ತಾನ, ತನ್ನ ಮುಖವನ್ನ ತಿರುಗಿಸ್ಕೊಳ್ತಾನ ಅಂದ್ರೆ ಏನಂತ, ತನಗೂ ಅದಕ್ಕೂ ಒಂದು ಭೇದವನ್ನ ಇವನು ಕಲ್ಪಿಸ್ಕೊಳ್ತಾ ಇದ್ದಾನೆ. ಆದ್ರಿಂದ ಅವಾಗ ಏನ್ ಮಾಡುತ್ತೆ, ಅದು ಆ ವಸ್ತುವೇ ಇವನು ಏನ್ ಮಾಡುತ್ತೆ, ನೀನ್ ಇಷ್ಟೇನೆ ನೀನು ಅಂತ ಅದನ್ನ ಮುಕ್ತಿಯಿಂದ ಇವನ್ನ ತಳ್ಳಿಬಿಡುತ್ತೆ ಅಂತ. ಪರಾಕುರ್ಯಾತ್ ಅಂತ ಹೇಳಿದ್ರೆ ಅಟ್ಟು ಬಿಡುತ್ತೆ ಅಂತ, ಲಿಟ್ರಲ್ ಮೀನಿಂಗ್ ಅಟ್ಟು ಬಿಡುತ್ತೆ ಅಂತ ಪರಾಕುರ್ಯಾತ್ ಅಂದ್ರೆ. ಆದ್ರೆ ಎಲ್ಲಿಂದ ಅಟ್ಟುತ್ತೆ ಅಂತ ಕೇಳಿದ್ರೆ ಮುಕ್ತಿ ಇವನಿಗೆ ಇಲ್ದೇನೆ ಮಾಡ್ಬಿಡುತ್ತೆ ಅದು ಅಂತ ಅರ್ಥ ಅದಕ್ಕೆ. ಸೊ ಎಲ್ಲ ಒಂದು ಇದು ಒಂದು ನೋಷನಲ್ ಆಗಿ ಅಂದ್ರೆ ಸಾಂಕೇತಿಕವಾಗಿ ಇದರಲ್ಲಿ ಶಬ್ದಗಳ ಅರ್ಥ ನಾವು ಮಾಡ್ಕೋಬೇಕು. ಆಮೇಲೆ ಬ್ರಾಹ್ಮಣೋಹಂ ಇತಿ ನೋಡಿ, ಆದ್ರೆ ಮುಕ್ತಿಯಿಂದ ಯಾತಕ್ಕೆ ಹೇಗೆ ಇವನ್ನ ತಳ್ಳುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಇವರು ಒಂದು ಯುಕ್ತಿ ಹೇಳ್ತಾ ಇದ್ದಾರೆ. ಬ್ರಾಹ್ಮಣೋಹಂ ಇತಿ ಭ್ರಾಂತ್ಯ ಬೃಹಸ್ಪತಿ ಸವಾದಿಷು ಪ್ರವೃತ್ತಃ ಲಭತೆ ಜನ್ಮ ಇತಿ ಏಷಾ ಏವ ಅಸ್ಯ ಪ್ರಾಕ್ರಿಯಾ. ಮುಕ್ತಿಯಿಂದ ಇವನನ್ನ ಅದು ತಳ್ಳಿಬಿಡುತ್ತೆ ಅಂತ ಕೇಳಿದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಯಾರಿಗೆ ನಾನು ಬ್ರಾಹ್ಮಣ ಜಾತಿ ಅಂತ ಒಂದು ಬುದ್ಧಿ ಇದೆಯೋ ಅವನ್ನ ಏನ್ ಮಾಡ್ತಾನೆ, ಅದಕ್ಕೆ ಬೇಕಾಗಿರೋ ಯಜ್ಞಗಳು ಇದೆಲ್ಲ ಮಾಡ್ತಾನೆ, ಅದನ್ನ ಇಟ್ಕೊಂಡು ಯಜ್ಞಗಳನ್ನ ಮಾಡ್ತಾನೆ. ಯಜ್ಞಗಳು ಮಾಡಿದಾಗ ಏನಾಗುತ್ತೆ, ಅವನಿಗೆ ಯಾವ್ದಾದ್ರು ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಭೋಗವೆಲ್ಲ ಅನುಭವಿಸ್ತಾನೆ, ಮತ್ತೆ ಬರ್ತಾನೆ ಈ ಲೋಕಕ್ಕೆ ಅಂತ ಆಗಿ ಅವನು ಮತ್ತೆ ಒಂದು ಜನ್ಮವನ್ನು ಪಡಿತಾ ಇರ್ತಾನೆ. ಹಾಗಾಗಿ ಯಾರಿಗೆ ನಾನು ಇಂಥವನು ಅಂತವನು ಅಂತ ಒಂದು ಭಾವನೆ ಇದೆಯೋ ಅವನು ಹಾಗೆ ಇರ್ತಾನೆ ಅವನು. ಅಂದ್ರೆ ಅದಕ್ಕೆ ತಕ್ಕನಾಗಿ ಅವನು ಜೀವನ ಮಾಡ್ತಾ ಇರ್ತಾನೆ. ಅವನಿಗೆ ಮುಕ್ತಿ ಅನ್ನೋದು ಬರೋದಿಲ್ಲ. ಅಂದ್ರೆ ತಾನು ಅಲ್ಲದನ್ನ ಯಾವ್ದು ತಾನು ಅಂತ ಇಟ್ಕೊಂಡ್ಬಿಟ್ಟಿದಾನೋ ಅದನ್ನ ಇವನ ಈ ತರ ಮಾಡಿದ್ರೆ ಅವಾಗ ಏನಂತೆ, ಅವನಿಗೆ ಈ ಮುಕ್ತಿ ಅನ್ನೋದು ಸಿಗೋಲ್ಲ ಅವನಿಗೆ ಅಂತ ಅದನ್ನ ಹೇಳಿದ್ರು. ಹಾಗಾಗಿ ಅವನು ಏನ್ ತಿಳಿಬೇಕು ಅಂತ ಹೇಳಿದ್ರೆ, ಅವ್ನು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿರ್ಬೋದು, ಬ್ರಾಹ್ಮಣ ಮನೆಯಲ್ಲೇ ಹುಟ್ಟಿರ್ಬೋದು ಅಥವಾ ಶೂದ್ರ ಜನ್ಮದಲ್ಲಿ ಹುಟ್ಟಿರ್ಬೋದು. ಆದ್ರೆ ಅವನಿಗೆ ಈ ಆತ್ಮಜ್ಞಾನ ಅನ್ನೋದ್ರಿಂದ ಅವನು ನಾನು ಇದು ಯಾವ್ದು ಅಲ್ವೇ ಇಲ್ಲ, ನಾನು ಸ್ವರೂಪನೇ, ಇವ್ಗಳು ಯಾವ್ದು ಇಲ್ಲ ಅಂತಾನು ತಿಳ್ಕೊಬೇಕು. ಜೊತೆಗೆ ಇವುಗಳೆಲ್ಲ ಇದೆ, ನಾನು ಅದರಿಂದ ಬೇರೆ ಅಂತ ಅಲ್ಲ, ಇವುಗಳೆಲ್ಲ ಇಲ್ವೇ ಇಲ್ಲ, ವಾಸ್ತವವಾಗಿ ಆತ್ಮಸ್ವರೂಪ ಒಂದೇ ಇರೋದು ಅಂತ ತಿಳ್ಕೊಂಡಾಗ, ಹೇಗೆ ಮಡಿಕೆ ಇತ್ಯಾದಿಗಳೆಲ್ಲ ಮಣ್ಣೆ ಅಂತ ತಿಳ್ಕೊಂಡಾಗ ಮಡಿಕೆ ಇತ್ಯಾದಿಗಳ ಒಂದು ಭೇದ ಅನ್ನೋದು ಇವನ ದೃಷ್ಟಿಯಲ್ಲಿ ಹೋಗುತ್ತೆ ಅದು ಅಲ್ವಾ. ಹಾಗಾಗಿ ಆಚರಣೆ ಇಲ್ಲೂ ಕೂಡ ಆಗ್ಬೇಕು ಅಂತ ಉದ್ದೇಶ ಉಪನಿಷತ್ತಿಗೆ ಇದ್ದೇನೆ. ಹಾಗಾಗಿ ಬ್ರಾಹ್ಮಣೋಹಂ ಇತಿ ಭ್ರಾಂತ್ಯ ಬೃಹಸ್ಪತಿ ಸವಾದಿಷು ಪ್ರವೃತ್ತಃ ಲಭತೆ ಜನ್ಮ ಇತಿ ಏಷಾ ಏವ ಅಸ್ಯ ಪರಾಕ್ರಿಯಾ. ಇವನನ್ನ ಮುಕ್ತಿಯಿಂದ ಅದು ತಳ್ಳಿಬಿಡುತ್ತೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಇವನು ಮತ್ತೆ ಈ ಜನ್ಮವನ್ನು ಪಡಿತಾ ಇರ್ತಾನೆ ಅನ್ನೋದೇ ಅರ್ಥ. ಯಾತಕ್ಕೆ ಮತ್ತೆ ಜನ್ಮ ಪಡಿತಾ ಇದ್ದಾನೆ, ಅದಕ್ಕೆ ಬೇಕಾಗಿರೋ ಕರ್ಮ ಮಾಡ್ತಾನೆ. ಆ ಕರ್ಮ ಯಾವ್ದ್ರಿಂದ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ತಾನು ಇಂಥವನು ಅಂತವನು ಅಂತ ಒಂದು ಅಭಿಮಾನ ಇದೆ, ಅವನಿಗೆ ಅಭಿಮಾನ ಇಟ್ಕೊಂಡು ಅವನು ಕರ್ಮ ಮಾಡ್ತಾನೆ ಅಂತ ಅದನ್ನ ಹೇಳಿದ್ರು. ಆಮೇಲೆ ಮುಂದಕ್ಕೆ ವಿಪ್ರತ್ವವತ್ ಕ್ಷತ್ರ ಲೋಕ ದೇವ ಭೂತಾದಿಕಂ ಜಗತ್ ಸ್ವಸ್ಮಾತ್ ಭೇದೇನ ಪಶ್ಯಂತಂ ಕ್ಲೇಶಯೇತ್ ಅಪರಾಧಿನಂ ಅಂತ. ಇವಾಗ ಏನಾಯ್ತು, ಅದೇ ಅಲ್ಲಿ ಮಂತ್ರದಲ್ಲಿ, ದೊಡ್ಡ ಮಂತ್ರದಲ್ಲಿ ಹೇಳಿರೋ ಎಲ್ಲ ವಿಷಯಗಳನ್ನ ಇವರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ವಿಪ್ರಜಾತಿ ಅಂತ ಒಂದಿದೆಯಲ್ಲ, ಅದ್ರ ಜೊತೆಗೆ ಕ್ಷತ್ರ ಅಂದ್ರೆ ಕ್ಷತ್ರಿಯ ಜಾತಿ, ಆಮೇಲೆ ಲೋಕ ಅಂದ್ರೆ 14 ಲೋಕಗಳಿದೆ ಅಂತ ನಾವು ಹೇಳ್ತೀವಲ್ಲ, ಅವಾಗ ಏನಾಯ್ತು, ಆ ಲೋಕ ಅಲ್ಲಿದೆ, 14 ಲೋಕ, ಇಲ್ಲಿ ಯಾವ್ದೋ ಒಂದು ಸ್ವರ್ಗ ಲೋಕ, ಪಿತೃಲೋಕ ಒಂದಿದೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಒಬ್ಬ ಮಾಡ್ಕೊಂಡು ಏನ್ ಮಾಡ್ತಾನೆ, ತನಗಿಂತ ಬೇರೆ ಅಂತ ನೋಡಿದ್ನಲ್ಲ, ಅವಾಗ ಏನ್ ಮಾಡ್ತಾನೆ, ಅವನು ಅದಕ್ಕೆ ಬೇಕಾಗಿರೋ ಕರ್ಮ ಎಲ್ಲ ಮಾಡ್ತಾನೆ. ಅವಾಗ ಏನಾಗುತ್ತೆ, ಅವನಿಗೆ ಮತ್ತೆ ಜನ್ಮ ಅಂತ ಬರುತ್ತೆ ಇದು. ಅದೇ ತರ ದೇವತೆಗಳು, ದೇವಾನು ಸೇರಿಸಿದೆ ಇದು. ಹಾಗಾದ್ರೆ ಇಂದ್ರ, ಅಗ್ನಿ, ವಾಯು ಇತ್ಯಾದಿ ದೇವತೆಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ತೃಪ್ತಿ ಮಾಡಕ್ಕಾಗಿ ನಾನಿಕ್ಕಿಂತ ಎಂತ ಯಾಗಗಳೆಲ್ಲ ನಾನು ಮಾಡ್ಬೇಕಾಗಿದೆ. ಅವಾಗ ಮಾಡಿದಾಗ ಏನಾಯ್ತು, ಅವರೆಲ್ಲ ಇವನನ್ನ ಅವನಿಗೆ ಇರೋ
ಅವ್ನಿಗೆ ಇರೋ ಕೆಲ್ಸದ ಹೋಗ್ತಾರೆ, ಇವನ್ನ ಚಾಕರಿ ಮಾಡಿಸ್ಕೊಳಕಲ್ಲ ಇವನ್ನ ಯೂಸ್ ಮಾಡ್ಕೊಳ್ತಾರೆ. ಅವಾಗ ಇವನು ತಿರ್ಗಾ ಬದ್ಧದಲ್ಲೇ ಇರ್ತಾನೆ ಇವನು ಅಂತ. ಆಮೇಲೆ ದೇವ ಭೂತಾಧಿಕ, ಪಂಚಭೂತಗಳು ಕೂಡ ಅದೇ ತರಾನೆ. ಹಾಗಾಗಿ ಇವುಗಳೆಲ್ಲ ನಿಂದ ಬೇರೆ ಅಂತ ತಿಳ್ಕೊಂಡ್ರೆ ಆಗ ಅದಕ್ಕೆ ತಕ್ಕನಾಗಿರೋ ಒಂದು ಫಲವನ್ನ ಇವನು ಅನುಭವಿಸ್ತಾನೆ ಇರ್ತಾನೆ ಅಂತ ಅದಕ್ಕೆ ಹೇಳ್ಬಿಟ್ಟು, ಅದರಿಂದ ಪ್ರಪಂಚದಲ್ಲಿ ಏನೇ ಇದ್ರು ಕೂಡ ಎಲ್ಲವೂ ಕೂಡ ಯಾವ್ದನ್ನು ಬಿಡದೆ ಸರ್ವೋಹಂ ಸರ್ವಾತ್ಮ ಭಾವ ಅಂತ ಅದು ಬರ್ಬೇಕಾಗಿದೆ. ಅದು ಬಂದಾಗ ಇವನಿಗೆ ಮುಕ್ತಿ ಅಂತ ಅದು ಉಪನಿಷತ್ ಹೇಳಿದೆ ಅದನ್ನ. ಅದನ್ನೇ ಇವರು ಉಪನಿಷತ್ತು ಮತ್ತೆ ಮತ್ತೆ ನೋಡಿ ಅದೇ ಮೆಸೇಜ್ ನ ಅದು ಬೇರೆ ಬೇರೆ ಶಬ್ದಗಳಿಂದ, ಬೇರೆ ಬೇರೆ ಕಥೆಗಳಿಂದ, ಬೇರೆ ಬೇರೆ ರೂಪಗಳು ಹೇಳ್ತಾನೆ ಇರುತ್ತೆ ಅದು. ಸರಿ, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದು. ಆಮೇಲೆ ಹೀಗಾಗಿ ವಿಪರೀತ್ವವತೆ ಕ್ಷತ್ರ ಲೋಕ ದೇವ ಭೂತಾದಿಕಂ ಜಗತ್ತೆ ಸ್ವಸ್ಮಾತ್ ಭೇದೇನ ಪಶ್ಯಂತಂ. ತನ್ನಿಂದ ಭಿನ್ನ ಇದು ಪ್ರಪಂಚ ಅಂತ ಯಾರು ನೋಡ್ತಾನೋ ಅಂದ್ರೆ ಏನರ್ಥ? ಕಣ್ಣಿಂದ ನೋಡ್ತಾನೆ ಅಂತ ಅರ್ಥ ಅಲ್ಲ, ತಿಳಿದಿದ್ದಾನೋ ಅಂತ ಅರ್ಥ. ನನಗಿಂತ ಬೇರೆ ಅಂತ ತಿಳಿದಿದ್ದಾನೋ ಅವಾಗ ಅವನು ಪರಿಚಯನೇ ಆಗ್ತಾನೆ. ನನಗಿಂತ ಬೇರೆ ಅದಕ್ಕೆ ದ್ವಿತೀಯ ಆದ್ವೇ ಭಯಂ ಭವತಿ ಅಂತ ಉಪನಿಷತ್ತಲ್ಲಿ ಇರೋದು. ಎರಡನೇದು ಅಂತ ಒಂದಿದ್ರೆ ಅದರಿಂದ ಭಯ ನಿನಗೆ ಉಂಟು ಅಂತ. ಹಾಗಾಗಿ ಈ ತರ ಮಾಡ್ಬಿಟ್ಟು ಅದು ಎಲ್ಲ ಕಡೆನೂ ಮಾಂಡವ್ಯ ಉಪನಿಷತ್ ಆಗ್ಲಿ ಅಂತ ಕಡೆ ಎಲ್ಲ ಕೂಡ ಅದು ಉಪನಿಷತ್ ಅದ್ವೈತಂ ಅಂತ ಶಬ್ದವನ್ನೇ ಬಳಸುತ್ತೆ. ಅದು ಆತ್ಮ ಬ್ರಹ್ಮಕ್ಕೆ ಅದ್ವೈತ ಅಂತ ಹೆಸರೇ ಇಟ್ಟಿದೆ ಅದು. ಹಾಗಾಗಿ ಅದು ಆ ಭೇದವನ್ನ ಅದು ಹೋಗ್ಲಾಡ್ಸುತ್ತೆ ಅಂತ. ಆಮೇಲೆ ಮುಂದಕ್ಕೆ ಇವಾಗ ನೋಡಿ, ಈ ತರ ಭೇದ ಮಾಡ್ಕೊಂಡಿರೋನು ಹೇಗೆ ಅವನು ಪ್ರಪಂಚದಲ್ಲಿ ಇರ್ತಾನೆ, ಯಾವ ದೃಷ್ಟಿ ಅವನಿಗೆ ಇರುತ್ತೆ ಅನ್ನೋದನ್ನ ಒಂದು ಸುಲಭವಾದ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅವರು. ಯದಸ್ತಿ ತತ್ ನ ಜಾನಾತಿ ಯತ್ ನ ಇಹ ಅಸ್ತಿ ತದ್ ಈಕ್ಷತೆ ಇತ್ಯೇವಂ ಅಪರಾಧೋ ಅಸ್ಯ ವಿದ್ಯತೆ ಭೇದದರ್ಶಿನಃ. ಇವರು ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ತನಗಿಂತ ಬೇರೆ ಆಗಿದೆ ಇವುಗಳೆಲ್ಲ ಅಂತ ಯಾರು ತಿಳಿತಾನೋ ಅವನನ್ನ ಅಪರಾಧಿ ಅಂತ ಹೇಳ್ಬಿಟ್ರು ಅವರು. ಹಾಗಾಗಿ ಹೇಗೆ ಅಪರಾಧಿ, ಅವನೇನು ಅಪರಾಧ ಮಾಡ್ದ ಅವನು ಅಂತ ಕೇಳಿದ್ರೆ ಆ ಅಪರಾಧ ಏನು ಅನ್ನೋದನ್ನ ಇವರು ಈ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಯಾವ್ದು ನಿಜವಾಗಿ ಇದೆಯೋ ಅದನ್ನ ನೋಡ್ತಾ ಇಲ್ಲ ಇವನು. ಯಾವ್ದು ನಿಜವಾಗಿ ಇಲ್ಲವೋ ಅದು ಇದೆ ಅಂತ ಅನ್ಕೊಂಡಿದ್ದಾನೆ ಇವನು. ಅದೇ ಅಪರಾಧ ಅಂತ. ಇದೇ ಅಪರಾಧ ಅಂತ ಮಾತು ನಮ್ಗೆ ಇದರಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಶ್ವೇತಕೇತುವಿಗೆ ಬರ್ತಲ್ಲ, ಇದು ತತ್ವಮಸಿ ಅಂತ ಬರ್ತಲ್ಲ, ಅಲ್ಲಿ ಕೊನೆಯಲ್ಲಿ ಒಂದು ಕಡೆ ಬರುತ್ತೆ ಅದು. ಅಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಸುಳ್ಳು ಹೇಳಿದವನಿಗೆ ಅಪರಾಧ ಅಂದ್ರೆ ಒಂದು ರಾಜ ಒಂದು ಸಮಯದಲ್ಲಿ ಇತ್ತಂತೆ ಈ ತರ ಒಂದು ಪನಿಷ್ಮೆಂಟ್ ಕೊಡೋ ಒಂದು ಮೆಥಡ್ ಇತ್ತಂತೆ. ಅದು ಜಸ್ಟಿಸ್ ಇದು ಪ್ರೋಸೆಸ್ ಒಂದು ಇರ್ತತೆ. ಅಂದ್ರೆ ಯಾರೋ ಒಬ್ಬ ಕಳ್ತನ ಮಾಡಿದ್ದಾನೆ. ಆ ಕಳ್ತನ ಮಾಡಿದವನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕೆಲವ್ರನ್ನ ಹಿಡ್ಕೊಂಡ್ ಬಂದವ್ರ ಪೈಕಿ ಬಂದ್ಬಿಟ್ಟು ಕೆಲವರು ಯಾರೋ ಒಬ್ಬ ನಿಜವಾಗ್ಲೂ ಕಳ್ತನ ಮಾಡಿದ್ರೆ ಅವನು ಸೇರಿದ್ದಾನೆ. ಆದ್ರೆ ಕಳ್ತನ ಮಾಡದೇ ಇರೋನು ಹಿಡ್ಕೊಂಡ್ ಬಂದಿದ್ದಾರೆ. ಅವಾಗ ಏನ್ ಮಾಡ್ಬೇಕು, ಯಾರನ್ನ ಬಿಡ್ಬೇಕು, ಯಾರನ್ನ ಶಿಕ್ಷೆ ಕೊಡ್ಬೇಕು ಅನ್ನೋದಕ್ಕೆ ಒಂದು ಪ್ರೋಸೆಸ್ ಇಟ್ಕೊಂಡಿದ್ರಂತೆ. ಅದು ಕೇಳಕ್ಕೆ ಸ್ವಲ್ಪ ಭಯಂಕರವಾಗಿದೆ. ಈ ತರ ಇತ್ತ ಅಂತ ನಮ್ಗೆ ನಂಬಕ್ಕೂ ಆಗ್ತಾ ಇಲ್ಲ. ಆದ್ರೆ ಶ್ರುತಿಯಲ್ಲಿ ಹೇಳಿರೋದ್ರಿಂದ ನಮ್ಗೆ ಇದ್ದಿರ್ಬೇಕು ಅಂತ ನಾವು ಆ ಪ್ರೋಸೆಸ್ ಬಗ್ಗೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಅದರ ಒಂದು ಹಿನ್ನೆಲೆಯಲ್ಲಿ ಏನಿದೆ, ಮೆಸೇಜ್ ಏನಿದೆ ಅಂತ ಅದೇ ನಮ್ಗೆ ಮುಖ್ಯವಾಗಿರೋದು. ಅವಾಗ ಒಂದು ಕಾದ ಕಬ್ಬಣವನ್ನ ಕೈಗೆ ಹಿಡ್ಕೊಳ್ ಕೇಳ್ತಾರಂತೆ. ಯಾರು ಸಸ್ಪೆಕ್ಟ್ಸ್ ಅಂತ ಬಂದಿದ್ದಾರೋ ಅವ್ರಿಗೆ ಕೈ ಹಿಡ್ಕೊಳ್ ಕೊಡ್ತಾರಂತೆ. ಯಾರ ಕೈಯಿಂದ ಅದು ಇಟ್ಕೊಂಡಾಗ ಅವನಿಗೆ ಸುಡೋದಿಲ್ವೋ ಅವನು ತಪ್ಪು ಮಾಡಿಲ್ಲ, ಯಾರಿಗೆ ಸುಡುತ್ತೋ ಅವನು ತಪ್ಪು ಮಾಡಿದ್ದಾನೆ ಅಂತ ಹೀಗೆ ನಿರ್ಧಾರ ಮಾಡ್ತಾ ಇದ್ದಂತೆ. ನಿಜವಾಗ್ಲೂ ಅಪರಾಧಿ ಯಾರು, ನಿರಪರಾಧಿ ಯಾರು ಅಂತ. ನಿರಪರಾಧಿಯನ್ನು ಬಿಟ್ಬಿಡ್ತಾರೆ, ಅಪರಾಧಿಯನ್ನ ಶಿಕ್ಷೆ ಕೊಡ್ತಾರೆ ಅವ್ರಿಗೆ. ಈ ತರ ಒಂದು ಮೆಥಡ್ ಇತ್ತು ಅಲ್ಲಿ. ಅದು ಏನಕ್ಕೆ ಅದನ್ನ ಹೇಳುತ್ತೆ ಅಂತ ಹೇಳಿದ್ರೆ, ಯಾರು ಪ್ರಪಂಚ ಅನ್ನೋದು ಅಂದ್ರೆ ತನ್ನ ಸ್ವರೂಪ, ತನ್ನ ಪರಿಚಿನ್ನ, ಪ್ರಪಂಚ ಅನ್ನೋದು ಇದೇ ಸತ್ಯವಾಗಿ ಅಂತ ತಿಳ್ಕೊಂಡಿರೋದು ಅಪರಾಧ. ಸೊ ಅದು ಹಾಗಾಗಿ ಅಪರಾಧಿಗೆ ಮತ್ತೆ ಜನ್ಮ ಇರ್ತಾನೆ ಇರುತ್ತೆ. ನಿರಪರಾಧಿಯಾಗಿ ಯಾರು ಈ ಸರ್ವವು ಬ್ರಹ್ಮವೇ, ನಾನು ಬ್ರಹ್ಮ ಸ್ವರೂಪವೇ ಅಂತ ತಿಳ್ಕೊಂಡಾನೋ ಅವನಿಗೆ ಮತ್ತೆ ಜನ್ಮ ಇಲ್ಲ, ಅವನಿಗೆ ಮುಕ್ತಿ ಇಲ್ಲ. ಸೊ ಶಿಕ್ಷೆ ಅನ್ನೋದೇನು, ಮತ್ತೆ ಜನ್ಮ ಪಡೆಯೋದು ಶಿಕ್ಷೆ. ಸೊ ಹಾಗಾಗಿ ಭೇದ ದೃಷ್ಟಿ ಇಟ್ಕೊಂಡಿರೋನಿಗೆ ಶಿಕ್ಷೆ, ಭೇದ ದೃಷ್ಟಿ ಇಟ್ಕೊಂಡಿರೋನಿಗೆ ಶಿಕ್ಷೆ, ಆದ್ರೆ ಅಭೇದ ದೃಷ್ಟಿ ಉಳ್ಳವನಿಗೆ ಅವನಿಗೆ ಮುಕ್ತಿ ಅಂತ ಈ ತರ ಒಂದು ವ್ಯವಸ್ಥೆಯನ್ನ ಅಲ್ಲಿ ಹೇಳಿದೆ. ಅದನ್ನೇನೆ ಇವರು ಇಲ್ಲಿ ಈ ತರ ಹೇಳ್ತಾ ಇದ್ದಾರೆ. ಯದ್ ಅಸ್ತಿ ತತ್ ನ ಜಾನಾತಿ, ಯಾವ್ದಿದೆಯೋ ನಿಜವಾಗ್ಲು ಅದನ್ನು ತಿಳ್ಕೊಳ್ತಾ ಇಲ್ಲ ಇವನು. ಯತ್ ನ ಇಹ ಅಸ್ತಿ ತತ್ ಈಕ್ಷತೆ, ಯಾವ್ದು ಇಲ್ಲೋ ನಿಜವಾಗ್ಲು ಅದನ್ನ ಕಾಣ್ತಾನೆ ಇವನು, ಅದಿದೆ ಅಂತ ನೋಡ್ತಾನೆ. ಇದರಿಂದ ಏನ್ ಗೊತ್ತಾಗುತ್ತೆ ನಮ್ಗೆ, ನಮ್ಗೆ ಇಂದ್ರಿಯಗಳಿಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಯಾವ್ದು ಇದೆಯೋ ಅದು ವಾಸ್ತವವಾಗಿ ಇಲ್ದೇ ಇರೋ ವಸ್ತು. ಅದು ಅಂದ್ರೆ ಮಾಯೆಯಿಂದ ಪ್ರಪಂಚ ಸೃಷ್ಟಿಯಾಗಿರೋದು. ಇಲ್ಲೇ ಇರೋ ಪ್ರಪಂಚವನ್ನ, ನಿಜವಾಗ್ಲೂ ಇಲ್ಲೇ ಇರೋ ಪ್ರಪಂಚವನ್ನ ಕಾಣಿಸ್ಕೊಳ್ತಾ ಇದೆ. ನಿಜವಾಗ್ಲೂ ಇಲ್ಲೇ ಇರೋ ಪ್ರಪಂಚವನ್ನ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಆದ್ರೆ ನಿಜವಾಗ್ಲೂ ಇರೋ ಬ್ರಹ್ಮವನ್ನ ಇದೆ ಅಂತ ಹೇಳಕ್ ಬರ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಆ ಇರೋ ಬ್ರಹ್ಮ ನಮ್ಗೆ ಕಣ್ಣು ಕಾಣಿಸ್ತೋ ವಸ್ತು ಅಲ್ಲ. ಅದು ಇಲ್ಲೇ ಇರೋ ಪ್ರಪಂಚ ಕಣ್ಣು ಕಾಣಿಸ್ತಾ ಇದೆ ನಮ್ಗೆ. ಇದರಲ್ಲಿ ಭಾಗವತದಲ್ಲಿ ಒಂದು ಶ್ಲೋಕವೇ ಇದೆ. ಆ ಶ್ಲೋಕದಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸರ್ವಂ ಐಂದ್ರಿಯಕಂ ಮೃಷ ಅಂತ. ಎಷ್ಟು ಭಯಂಕರ ಕೇಳಿದ್ರೆ ಎಷ್ಟು ತೂಕ ಇರೋ ಮಾತು ಅಂತ ಗೊತ್ತಾಗುತ್ತೆ. ಅಂದ್ರೆ ಇಂದ್ರಿಯಗಳೇನು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು,
ಇವುಗಳಿಂದ ನಾವು ಕಾಣ್ತಾ ಇದೀವಲ್ಲ, ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತ. ಆ ಪ್ರಪಂಚ ಅನ್ನೋದು ಸರ್ವಂ ಐಂದ್ರಿಕಂ, ಐಂದ್ರಿಯ ಅಂದ್ರು ಇಂದ್ರಿಯಿಂದ ಸಿಗ್ತಾ ಇರೋ ಒಂದು ಅಥವಾ ಇಂದ್ರಿಯಿಂದ ತಿಳಿಯಲ್ಪಡುವ ಪ್ರಪಂಚ ಅಂತ ಇದೆಯಲ್ಲ, ಅದು ಮೃಷ ಅಂದ್ರೆ ಅದು ಸತ್ಯವಲ್ಲ, ಮಿಥ್ಯಾ ಅಂತ ಅದು ಉಪನಿಷತ್ ಇದು ಭಾಗವತದಲ್ಲಿ ಸ್ಪಷ್ಟವಾಗಿ ಮಾತೇ ಇದೆ. ಇದು ಸರ್ವಂ ಐಂದ್ರಿಯಕಂ ಮೃಷ ಅಂತ. ಅವಾಗ ಏನಾಯ್ತು, ಇಂದ್ರಿಯಗಳಿಗೆ ಸಿಗ್ತಾ ಇರೋದು ಖಂಡಿತ ಇಲ್ಲದೆ ಇರೋ ಪ್ರಪಂಚನೇ ಸಿಗ್ತಾ ಇರೋದು. ಆದ್ರೆ ಇರೋ ಬ್ರಹ್ಮ ಇಂದ್ರಿಯಕ್ಕೆ ಸಿಕ್ಕೋ ವಸ್ತು ಅಲ್ಲ ಅದು. ಹಾಗಾಗಿ ನಮ್ಗೆ ಇದೇ ಟ್ರಿಕ್, ಇದೇ ಚಾಲೆಂಜ್ ಇಲ್ಲಿ. ಹಾಗಾಗಿ ಅದರಿಂದಲೇ ಏನ್ ಮಾಡಿದ್ದಾರೆ, ನೀನು ಸೃಷ್ಟಿ ಆಗುವಾಗ್ಲೇನೆ ಈ ಇಂದ್ರಿಯಗಳನ್ನ ಹೊರಮುಖವಾಗಿ ಮಾಡ್ಬಿಟ್ಟಿದ್ದಾನೆ, ಪರಾಂಚಿಕಾನಿ ವ್ಯತರಣ ಸ್ವಯಂಭೋಗು ಅಂತ. ಅದರಿಂದ ನಾವ್ ಏನ್ ಮಾಡ್ಬೇಕಾಗಿದೆ, ಆ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಂಡು ನಿಜವಾಗ್ಲೂ ಅವಾಗ ಅದಕ್ಕೊಂದು ತರಬೇತಿ ಇದೆ. ಅಂದ್ರೆ ಎತ್ತೆಟ್ಟಿಗೆ ನೀನು ಕಣ್ಣು ಮುಚ್ಕೊಂಡ್ಬಿಡು, ಕಿವಿ ಎಲ್ಲ ಮುಚ್ಕೊಂಡ್ಬಿಡು, ಮೂಗೆಲ್ಲ ಮುಚ್ಕೊಂಡ್ಬಿಡು ಅಂತ ಆದ್ರೆ ಹೇಳ್ತಾ ಇಲ್ಲ ಅದು. ಅಂದ್ರೆ ಏನ್ ಹೇಳ್ತಾ ಇದೆ, ಯಾವುದು ನಿನ್ನ ಸಂಸಾರಕ್ಕೆ ಕಟ್ಟಾಕುತ್ತೋ ಅಂತ ವಿಷಯಗಳಲ್ಲಿ ಇರೋ ಆಸಕ್ತಿನ ಬಿಡು ನೀನು. ಆಮೇಲೆ ಯಾವ್ದು ನಿನ್ಗೆ ಅನುಕೂಲವಾಗಿರುತ್ತೋ ಅದನ್ನ ಇಟ್ಕೊಂಡು ನೀನು ಚೆನ್ನಾಗಿರುತ್ತೆ. ಅದಕ್ಕೇನೆ ಎಷ್ಟೆಷ್ಟೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ, ಇವರು ಮುಕುಂದಮಾಲ ಅಂತ ಬರ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ಅದು. ಅದ್ರಲ್ಲಿ ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಅಂತ ಬರೆದಿದ್ದಾರೆ. ಅದು ನಮ್ಮ ಶರೀರದಲ್ಲಿರೋ ಪ್ರತಿಯೊಂದು ಅಂಗವನ್ನು ಕೂಡ ನೀನು ಈ ತರ ಮಾಡು, ನೀನ್ ಈ ತರ ಮಾಡು ಅಂತ ಅವನು ತನ್ನ ಅಂಗಕ್ಕೆ, ತನ್ನ ಮನಸ್ಸಿಗೆ, ಬುದ್ಧಿಗೆಲ್ಲ ಕೂಡ ಅವನು ಇದು ಉಪದೇಶ ಕೊಡ್ತಾ ಇರ್ತಾನೆ ಅದು. ಹಾಗಾಗಿ ನಾಲ್ಗೆ ಅಂತ ಇದೆಯಲ್ಲ, ಅದು ನೀನು ಕೇಶವನ್ನ ನೀನು ಹೇಳ್ತಾ ಇರು ಯಾವಾಗ್ಲೂ ಕೂಡ, ಅಂದ್ರೆ ಕೇಶವ ನಾಮಗಳನ್ನ ಹೇಳು ಅಂತ. ಆಮೇಲೆ ಚೇತೋ ಭಜ ಶ್ರೀಧರಂ ಅಂತ, ಚೇತಸ್ ಅಂದ್ರೆ ಮನಸ್ಸಿದೆಯಲ್ಲ, ಅದು ಶ್ರೀಧರನ್ನ ನೀನು ಅದನ್ನ ಭಜಿಸು ನೀನು ಅಂತ. ಆಮೇಲೆ ಈ ತರ ಒಂದೊಂದಾಗಿ ಹೇಳ್ಬಿಟ್ಟು, ಕಾಲುಗಳು ಇದು ದೇವಸ್ಥಾನಕ್ಕೆ ಹೋಗು ನೀನು ಅಂತ ಹೇಳುತ್ತೆ ಅದು. ಈ ಕೈಗಳು ಅವನಿಗೆ ಅರ್ಚನೆ ಮಾಡಿ ನೀನು ಅಂತ. ಅವಾಗ ಮೂಗು ನೀನು ಮುಕುಂದ ಪಾದಕ್ಕೆ ಹಾಕಿರೋ ತುಳಸಿಯನ್ನ ನೀನು ಇದು ಆಗ್ರಹಣ ಮಾಡು ಅಂತ ಹೀಗೆ ಹೇಳ್ಬಿಟ್ಟು ಅದು ಪ್ರತಿಯೊಂದು ಇಂದ್ರಿಯಕ್ಕೂ ಆತರ ಒಂದು ತರಬೇತಿ ಕೊಟ್ಟು, ಅವಾಗ ಏನಾಗುತ್ತೆ, ಬಾಧಕವಾಗಿರೋ ವಿಷಯಗಳನ್ನ ಬಿಟ್ಟು ನಮ್ಗೆ ಅನುಕೂಲವಾಗಿ ಸಾಧಕವಾಗಿರೋ ವಿಷಯಗಳನ್ನ ಮಾತ್ರ ನೀನು ಸೇವಿಸ್ತಾ ಇರು ಅಂತ ಹೇಳುತ್ತೆ. ಅವಾಗ ಇಂದ್ರಿಯಗಳಿಗೆಲ್ಲ ಕೆಲಸ ಇರುತ್ತೆ ಖಂಡಿತ. ಆದ್ರೆ ಇದ್ರಲ್ಲಿ ಅವ್ನು ತೊಡಗ್ತಾ ಇದ್ರೆ ಇವ್ರಿಗೆ ತೊಂದರೆ ಇರೋದಿಲ್ಲ. ಅದ್ರಲ್ಲಿ ಹೀಗೆ ಮಾಡಿ ಅದೇನ್ ಮಾಡುತ್ತೆ, ಮೆತ್ತಿಗೆ ಅವನ್ನ ಬಿಡಿಸಿ ಒಳಗಡೆ ಇರೋ ಚೈತನ್ಯ ಸ್ವರೂಪಕ್ಕೆ ಅದು ಮುಖವಾಗಿ ಅಂತರ್ಮುಖವಾಗಿ ಮಾಡುತ್ತೆ ಅದು. ಸೊ ಹೀಗೆ ಆ ವಿಷಯವನ್ನ ಇವ್ರು ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದರಲ್ಲಿ ಇದನ್ನೇನೆ ನಮ್ಗೆ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾಸುತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಏನರ್ಥ ಆಗ್ಲಿಕ್ಕೆ, ಆ ಶ್ಲೋಕದಲ್ಲಿ ಅಸತಃ ವಿದ್ಯತೆ ಭಾವ. ಅಸತ್ ಅಂದ್ರೆ ಯಾವ್ದು ಇಲ್ವೋ ಅದಕ್ಕೆ ನಿಜವಾಗ್ಲೂ ಇರುವಿಕೆ ಇಲ್ವೇ ಇಲ್ಲ. ಆಮೇಲೆ ಯಾವ್ದು ನಿಜವಾಗ್ಲೂ ಇದೆಯೋ ಅದು ಇಲ್ದೆ ಹೋಗೋದೇ ಇಲ್ಲ ಅಂತ ಅಲ್ಲಿ ಶ್ಲೋಕದಲ್ಲಿ ಬರೋದು. ಅದು ಸ್ವಲ್ಪ ಒಗಟ್ ತರ ಇರುತ್ತೆ ಅದು. ಇವ್ರು ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತಾ ಇದಾರೆ. ಯದ್ ಅಸ್ತಿ ತತ್ ನ ಜಾನಾತಿ, ಯಾವ್ದು ನಿಜವಾಗ್ಲೂ ಇದೆಯೋ ಅದನ್ನ ತಿಳ್ಕೊಳ್ತಾ ಇಲ್ಲ ಇವನು. ಆಮೇಲೆ ಯಾವ್ದು ಇಲ್ಲವೋ ನಿಜವಾಗ್ಲೂ ಅದು ಇವನಿಗೆ ಕಾಣಿಸ್ಕೊಳ್ತಾ ಇದೆ. ಇದು ಹಾಗಾದ್ರೆ ಏನಾಯ್ತು, ಅದು ಅದರಿಂದಾನೇ ನನಗೆ ಅದು ಭಾಗವತ ಶ್ಲೋಕದಕ್ಕೆ ನನಗೆ ತುಂಬಾ ಹೋಲಿಕೆ ಇದೆ ಅಂತ ಗೊತ್ತಾಯ್ತು. ಇಂದ್ರಿಯದಿಂದ ತಿಳಿತಾ ಇರೋ ಎಲ್ಲಾ ವಸ್ತುಗಳು ಕೂಡ ಅದು ಇಲ್ಲ ನಿಜವಾಗ್ಲು. ಸರ್ವಂ ಐಂದ್ರಿಯಕಂ ಮೃಷ ಅಂತ ಹೇಳ್ಬಿಟ್ಟು ಅಲ್ಲಿ ಬರುತ್ತೆ ಅದು. ಆಮೇಲೆ ಇತ್ಯೇವಂ ಅಪರಾಧೋ ಅಸ್ಯ, ಇದೇ ಅಪರಾಧ ಇವನು ಮಾಡಿದ್ದು. ಇರೋ ವಿಷಯವನ್ನ ನೋಡ್ಲಿಲ್ಲ, ಇಲ್ಲದೆ ಇರೋದನ್ನ ಇವನು ಇದೆ ಅಂತ ತಿಳ್ಕೊಳ್ತಾ ಇದ್ದಾನೆ, ಇದೇ ಅಪರಾಧ. ಆದ್ರೆ ನಿಜವಾಗ್ಲೂ ಏನ್ ಮಾಡ್ಬೇಕಾಗಿತ್ತು, ಇರೋ ವಿಷಯವನ್ನ ನೋಡ್ಬೇಕು, ಇದೆ ಅಂತ ತಿಳಿಬೇಕಾಗಿತ್ತು, ಇರೋದನ್ನ ಇಲ್ಲ ಅಂತ ಅದನ್ನ ಬಿಡ್ಬೇಕಾಗಿತ್ತು. ಅದನ್ನ ಮಾಡದೇ ಇದ್ದಾನಲ್ಲ, ಅದರಿಂದ ಇವನು ಅಪರಾಧಿ ಅಂತ ಹೇಳ್ಬಿಟ್ಟು ಚಾಂದೋಗ್ಯದಲ್ಲೂ ಅದೇ ತರ ಮಾಡ್ತು. ಯಾರು ಸತ್ಯವನ್ನು ಹೇಳಿದ್ನೋ, ಸತ್ಯ ಸಂಧ ಅಂತ ಅಲ್ಲಿ ಶುರು ಮಾಡಿ ಅದು ಉಪಯೋಗಿಸಿದೆ. ಅದು ಯಾರು ನಿಜವಾಗ್ಲೂ ಕಳ್ತನ ಮಾಡಿಲ್ವೋ ಅವನು ನಾನ್ ಮಾಡಿಲ್ಲ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಕೈಯಲ್ಲಿ ಕಾದು ಕಬ್ಬಣ ಕೊಟ್ಟರು ಕೂಡ ಅವನಿಗೇನು ಆಗೋದಿಲ್ಲ. ಆದ್ರೆ ಯಾರು ಕಳ್ತನ ಮಾಡ್ಬಿಟ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾನೋ ಅವನಿಗೆ ಇದನ್ನ ಕೊಟ್ಟಾಗ ಅವನಿಗೆ ಕೈ ಸುಡುತ್ತೆ ಅದು. ಅವಾಗ ಅವನಿಗೆ ಶಿಕ್ಷೆ ಕೊಡ್ತಾರೆ ಅಂತ. ಸೊ ಇದೆ ಶಿಕ್ಷೆ ಅಂದ್ರೆ ಅಲ್ಲಿ ಮತ್ತೆ ಜನ್ಮ ಬರುತ್ತೆ ಅಂತ, ಬಿಡುಗಡೆ ಅಂತ ಹೇಳಿದ್ರೆ ಅವನಿಗೆ ಮುಕ್ತಿ ಅಂತ ಅರ್ಥ. ಅದೇ ಅರ್ಥದಲ್ಲಿ ಇವರು ಕೂಡ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಏನ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಅಂತ ಶ್ಲೋಕ ಇರೋದು. ಇವರು ಅದನ್ನ ಪ್ರತಿಪಾದಯೇತ್ ಕಿಂ ತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಈ ಶ್ಲೋಕ ಕೂಡ ಪ್ರಸಿದ್ಧವಾದ ಶ್ಲೋಕ ಇದು. ಇದೇನಿರುತ್ತೆ ಅಂತ ಹೇಳಿದ್ರೆ, ಯೋ ಅನ್ಯಥಾ ಸಂತಮಾತ್ಮಾನಂ, ನಮ್ಮ ಸ್ವರೂಪ ಅಂದ್ರೆ ತಾನು ಒಂದ್ ರೀತಿಯಲ್ಲಿ ಆಗಿದ್ದಾನೆ, ಅವನು ಅದನ್ನ ಬಿಟ್ಟು ತನ್ನನ್ನ ಬೇರೆ ತರ ಜೀವನ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಮಾಡಿದವನು ಯಾವ ಪಾಪವಂತಾನೆ ಮಾಡಿಲ್ಲ ಅವನು. ಯಾಕೆಂದ್ರೆ ಅವನು ಆತ್ಮಸ್ವರೂಪವನ್ನೇ ಇವನು ಚೋರ ಅಂತ ಹೇಳಿದ್ರೇನು ಕಳ್ತನ ಮಾಡ್ಬಿಟ್ಟಿದ್ದಾನೆ, ಆತ್ಮಸ್ವರೂಪವನ್ನೇ ಇವನು ಅಪಹರಿಸ್ಬಿಟ್ಟಿದ್ದಾನೆ. ಅದರಿಂದ ಇವನು ಮಾಡದೇ ಇರೋ ಪಾಪ ತಾನೇ ಯಾವುದು ಅಂತ. ನಮ್ಮ ರಮಣ ಮಹರ್ಷಿಗಳ ಹತ್ರ ಒಬ್ರು ಕೇಳಿದಾಗ ಪಾಪ ಪುಣ್ಯ ಅಂದ್ರೆ ಬಗ್ಗೆ ಮಾತು ಬಂದಾಗ ಅವ್ರು ಹೇಳಿದಂತೆ, ಎಲ್ಲದಕ್ಕಿಂತ ದೊಡ್ಡ ಪಾಪ ನೀನು ನಿನ್ನನ್ನ ಶರೀರ ಅಂತ ತಿಳ್ಕೊಂಡಿದ್ಯಲ್ಲ ಅದೇ ದೊಡ್ಡ ಪಾಪ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಆ ಪಾಪ ನಿನಗೆ ಬಾಕಿ ಎಲ್ಲಾ ಪಾಪಗಳಿಗೂ ಕಾರಣವಾಗ್ತಾ ಇದೆ ಅದು. ಹಾಗಾಗಿ ನೀನ್ ಶರೀರ ಅಂತ ತಿಳ್ಕೊಂಡಿಲ್ಲ, ಅದೇ ಮೊದಲಾಗಿ ಫಂಡಮೆಂಟಲ್ ಪಾಪ ಅದೇನೆ. ಅದನ್ನ ಮಾಡದೇ ಇದ್ದಿದ್ರೆ ನಿನಗೆ ತೊಂದರೆನೇ ಇರ್ತಾ ಇರ್ಲಿಲ್ಲ. ಅದನ್ನ ಮಾಡಿದ್ಯಾ, ಅದರಿಂದಲೇ ಎಲ್ಲವನ್ನು ನೀನು ಬಾಕಿ ಪಾಪಗಳೆಲ್ಲ ಅದರಿಂದ ಬರ್ತಾ ಇದೆ ಅಂತ ಹೇಳಿದ್ರು ಅವರು. ಹಾಗಾಗಿ ಅದೇ ತರನೇ ಇಲ್ಲೂ ಕೂಡ ಯೋ ಅನ್ಯಥಾ ಸಂತಮ ಆತ್ಮಾನಂ ಅನ್ಯಥಾ ಪ್ರತಿಪಾದಯೇತ್ ಅಂತ ಹೇಳ್ತಾ ಇದ್ದಾರೆ. ಕಿಂ ತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹರಿಣ.
ಅವ್ನು ಯಾವ ಪಾಪ ಅಂತ ಮಾಡಿಲ್ಲ, ಎಲ್ಲಾ ಪಾಪಗಳು ಅವ್ನು ಮಾಡೇ ಇದ್ದಾನೆ ಅವನು ಅಂತ. ಯಾಕಂದ್ರೆ ಅವನು ದೊಡ್ಡ ಪಾಪ ಯಾವ್ದು ಇದೆಯೋ ಅದನ್ನ ಮಾಡ್ಬಿಟ್ಟಿದ್ದಾನೆ. ಏನ್ ಪಾಪ ಅದು ಅಂತ ಹೇಳಿದ್ರೆ, ನಾನು ಒಂದ್ ರೀತಿಯಲ್ಲಿ ಇದ್ದಾನೆ ನಿಜವಾಗ್ಲು, ಅದ್ ತಿಳಿದೆ ಇವನು ತಾನು ಬೇರೆ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಏನಾಯ್ತು, ನಮ್ಮನ್ನ ನಾವು ಶುದ್ಧವಾಗಿ ಚೈತನ್ಯ ಮಾತ್ರ ನಾವು ಅಂತ ಇರೋವಾಗ ನಮ್ಮನ್ನ ಪಂಚಕೋಶಗಳು, ನಾವು ಈ ಶರೀರ ಮನಸ್ಸು ಇಂದ್ರಿಯಗಳು ಅಂತ ನಾವು ತಿಳ್ಕೊಂಡಿದೀವಿ. ಅದರಿಂದ ಹೊರಗಡೆ ಇರೋ ವಿಷಯಗಳು ಅವುಗಳಲ್ಲೂ ಕೂಡ ನಮ್ಗೊಂದು ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬಂದ್ಬಿಟ್ಟಿದೆ. ಯಾಕಂದ್ರೆ ನನ್ನ ಶರೀರಕ್ಕೆ ನನ್ನ ಮನಸ್ಸಿಗೆ ಹಿಂಪಾಗಿರೋ ವಿಷಯಗಳೆಲ್ಲ ನಾನು ತಗೊಳ್ತೀನಿ ಅಂತ ಹೇಳಿ ಏನ್ ಮಾಡ್ತೇನೆ, ಹೊರಗಡೆ ಇರೋ ವಸ್ತುಗಳಲ್ಲಿ ಸಂಗ್ರಹ ಮಾಡ್ಕೊಳ್ತಾನೆ. ಇವ್ರು ನನ್ಗೆ ಬೇಕಾದವರು ಅವ್ರೆಲ್ಲ ನನ್ನ ಜೊತೆಗೆ ಇಟ್ಕೊಳ್ತೀನಿ, ಇಂಥ ವಸ್ತುಗಳೆಲ್ಲ ನನ್ಗೆ ಅನುಕೂಲವಾಗಿದೆ ಅವುಗಳನ್ನ ಇಟ್ಕೊಳ್ತೀನಿ ಅಂತ. ಅದರಿಂದ ಅದ್ರಲ್ಲಿ ಏನಾದ್ರು ತಕರಾರು ಬಂದಾಗ ಅದನ್ನ ಬಿಡೋದು ಅಥವಾ ಅದಕ್ಕೆ ಏನಾದ್ರು ಅದರಿಂದ ಕಷ್ಟಗಳಿದೆಲ್ಲ ಅನುಭವಿಸ್ತಾನೆ ಇರ್ತಾನೆ. ಆದ್ರೆ ಯಾವ್ದು ನಿಜವಾಗ್ಲೂ ಆಗ್ಬೇಕು ಅಂತ ಹೇಳಿದ್ರೆ, ಯಾವ್ದು ನನಗೆ ಸೇರಿದ್ದು ಅಂತ ಯಾವ್ದು ಇಲ್ವೇ ಇಲ್ಲ, ಎಲ್ಲವೂ ನಾನೇನೆ ಅಂತ ಒಂದು ಬುದ್ಧಿ ಬಂದಾಗ ಅವನಿಗೆ ಅಭಿಮಾನ ಅಂತ ಯಾವ್ದು ಇರೋದೇ ಇಲ್ಲ ಅಂತ ಅದನ್ನ ಹೇಳಿದ್ರು. ಈ ಹಿರಣ್ಯ ಗರ್ಭ ಅಂತ ನಮ್ಮದ್ರಲ್ಲಿ ಒಂದು ಹೇಳ್ತಾರಲ್ಲ, ಆಕ್ಚುಲಿ ಅದು ಒಂದು ಹೈಪಾಥೆಟಿಕಲ್ ವಸ್ತು ಅಂತ ನಾವು ವ್ಯಕ್ತಿ ಅಂತ ಹೇಳ್ಬೋದು. ಯಾತಿಗೆ ಹೇಳಿದ್ದಾರೆ ಅಂದ್ರೆ, ಇಂಥ ಕಾರಣಕ್ಕಾಗಿ ಹೇಳಿದ್ದಾರೆ. ಶಂಕರಾಚಾರ್ಯರು ಕೂಡ ಈ ಆತ್ಮಯೋಗ ಅಂತ ಅಧ್ಯಾತ್ಮ ಯೋಗ ಅಂತ ಕಠೋಪನಿಷತ್ತಲ್ಲಿ ಬರೋ, ಈ ಇಂದ್ರಿಯಗಳನ್ನೆಲ್ಲ ಮನಸ್ಸಲ್ಲಿ ಲಯ ಮಾಡಿಸ್ಬೇಕು, ಮನಸ್ಸನ್ನ ಬುದ್ಧಿಯಲ್ಲಿ ಲಯ ಮಾಡ್ಬೇಕು, ಆ ಬುದ್ಧಿಯನ್ನ ಆತ್ಮನಲ್ಲಿ ಲಯ ಮಾಡ್ಬೇಕು ಅಂತ ಹೇಳುವಾಗ ಆ ಬುದ್ಧಿಗೂ ಆತ್ಮನಿಗೂ ಮಧ್ಯದಲ್ಲಿ ಒಂದು ಸ್ಟೇಜ್ ಅವ್ರು ಹೇಳ್ತಾರೆ, ಉಪನಿಷತ್ ಹೇಳುತ್ತೆ ಅದು. ಅದು ಯಾವ್ದು ಮಹತ್ ಅಂತ ಹೇಳುತ್ತೆ. ಅದು ಮಹತ್ ಅಂದ್ರೆ ಅವರು ಶಂಕರಾಚಾರ್ಯರಿಗೆ ಹಿರಣ್ಯ ಗರ್ಭ ಅಂತ ಹೆಸರು ಅರ್ಥ ಮಾಡಿದ್ದಾರೆ. ಅದುವಾಗ ಅವ್ರು ಹೇಳ್ತಾರೆ, ಈ ಅಧ್ಯಾತ್ಮ ಯೋಗದಲ್ಲಿ ಇರೋನು ಈ ಹಿರಣ್ಯ ಗರ್ಭ ಅಂತ ಒಂದು ತತ್ವ ಇದೆಯಲ್ಲ, ಅದ್ರ ಜೊತೆಗೆ ಇವನು ತನ್ನನ್ನು ಐಡೆಂಟಿಫೈ ಮಾಡ್ಕೋಬೇಕಾಗಿದೆ. ಬಿಫೋರ್ ಎಂಟರಿಂಗ್ ದಿ ಶುದ್ಧ ಸ್ವರೂಪ ಇದೆಯಲ್ಲ, ಅದಕ್ಕೆ ಹೋಗಿ ಮುಂಚೆ ಇದನ್ನ ಮಾಡ್ಕೋಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಕ್ರಿಯೇಷನ್ ಒಳಗಡೆನೆ ಈ ಹಿರಣ್ಯ ಗರ್ಭ ಅನ್ನೋ ತತ್ವ, ಅದಕ್ಕೆ ಅದು ಎಲ್ಲಾ ಈ ಜೀವಗಳಲ್ಲೂ ಇರೋ ಒಂದು ಸೂಕ್ಷ್ಮ ಶರೀರ ಇದೆಯಲ್ಲ, ಅದ್ರ ಜೊತೆಗೆ ಆ ಹಿರಣ್ಯ ಗರ್ಭನಿಗೆ ಒಂದು ಅಭಿಮಾನ ಇರೋದು. ಅವಾಗ ಅಂತ ಬಂದಾಗ ಏನಾಗುತ್ತೆ, ಇವ್ನು ನನಗೆ ಬೇಕಾಗಿರೋನು, ಇವ್ನು ನನಗೆ ಬೇಡದೇ ಇರೋನು ಅಂತ ಬುದ್ಧಿ ಇರೋದಿಲ್ಲ ಅದಕ್ಕೆ. ಹಾಗಾಗಿ ಆ ಎಲ್ಲವೂ ನಾನೇನಂತ ಇರುವಾಗ ಇವನು ಬೇಕಾದವನು, ಇಂಥವ್ರು ಬೇಡದೇ ಇರೋರು ಅಂತ ಒಂದು ಸಂಕುಚಿತ ಭಾವ ಅನ್ನೋದು ಇರೋದೇ ಇಲ್ಲ. ಅಂತ ಒಂದು ವಿಸ್ತಾರವಾದ ಒಂದು ಭಾವ ನಮಗೆ ಬರ್ಬೇಕು ಅಂತ ಅದಿಟ್ಕೊಂಡಾಗ ಒಬ್ಬನಿಗೆ ಅಲ್ಲಿಂದ ಆತ್ಮಸ್ವರೂಪಕ್ಕೆ ಅವನು ಎಂಟ್ರಾಗಕ್ಕೆ ಅನುಕೂಲವಾಗಿರುತ್ತೆ ಅಂತ ಅವರು ಉಪನಿಷತ್ತಲ್ಲಿ ಹೇಳಿದೆ. ಅದನ್ನ ಶಂಕರಾಚಾರ್ಯರು ಹೇಳ್ತಾರೆ ಅವರು. ಹಾಗಾಗಿ ಯೋ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪಾದಯೇತ್ ಕಿಂ ತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಇವನ್ನ ಚೋರ ಅಂತಾನೆ ಹೇಳ್ತಾ ಇದೆ ಈ ಶ್ಲೋಕ. ಹಾಗಾಗಿ ಯಾರು ಆತ್ಮವನ್ನ ಸರಿಯಾಗಿ ತಿಳ್ಕೊಳ್ದೆ ಅನಾತ್ಮವನ್ನ ಆತ್ಮ ಅಂತ ತಿಳ್ಕೊಂಡಿದಾರೋ ಅವನನ್ನ ಚೋರ ಅಂತಾನೆ ಹೇಳಿದೆ ಇದು ಉಪನಿಷತ್ತು. ಇದು ಯಾವುದೋ ಒಂದು ಮುಖ್ಯವಾದ ಸ್ಮೃತಿಗೆ ಸೇರಿದ್ದು ಗ್ರಂಥ ಇದು, ಈ ಶ್ಲೋಕ. ಆಮೇಲೆ ಅಪೋಹಿತತ್ವಾತ್ ಜಾತ್ಯಾದಿ ದರ್ಶನಸ್ಯ ಇಹ ಕಿಂ ಪುನಃ ದ್ರಷ್ಟವ್ಯಂ ಇತಿ ಅಥೋ ವಕ್ತಿ ಸರ್ವಖಂಡತ್ವ ದರ್ಶನಂ, ಸರ್ವ ಅಖಂಡತ್ವ ದರ್ಶನಂ ಅಂತ. ಇವಾಗ ಅಪೋಹಿತತ್ವಾತ್ ಜಾತ್ಯಾದಿ ದರ್ಶನಸ್ಯ ಅಂದ್ರೆ ಏನು, ಈ ಜಾತಿ ಹೇಳಿದ್ರು, ಜಾತಿ ಆಮೇಲೆ ದೇವತೆಗಳು, ಲೋಕಗಳು, ಆಮೇಲೆ ಪಂಚಭೂತಗಳು, ಇದೆಲ್ಲ ಹೇಳಿದ್ರಲ್ಲ, ಅವುಗಳೆಲ್ಲ ಸರಿಯಲ್ಲ, ಅದೆಲ್ಲ ಸತ್ಯವಲ್ಲ ಅಂತ ಬಿಟ್ಟಾಯ್ತು. ಬಿಟ್ಟಿದ್ಮೇಲೆ ಇಹ ಕಿಂ ಪುನಃ ದ್ರಷ್ಟವ್ಯಂ ಇತಿ ಅತಃ ವಕ್ತಿ. ಹಾಗಾದ್ರೆ ಅದೆಲ್ಲ ಬಿಟ್ಟ ಮೇಲೆ ನಾವು ದ್ರಷ್ಟವ್ಯ ಅಂದ್ರೆ ಆತ್ಮಸ್ವರೂಪ ಅಂತ ಏನನ್ನ ನೋಡ್ಬೇಕು ನಮ್ಗೆ. ಇವಾಗ ಅದೆಲ್ಲ ಬಿಟ್ಟ ಮೇಲೆ ನಮ್ಗೆ ಆತ್ಮಸ್ವರೂಪ ಅಂತ ಏನನ್ನ ನೋಡ್ಬೇಕು ನಾವು ಅಂತ ಒಂದು ಪ್ರಶ್ನೆ ಬಂದ್ರೆ, ಅದಕ್ಕೆ ಒಂದು ಅರ್ಥವನ್ನ, ಅದಕ್ಕೆ ಉತ್ತರವನ್ನ ಉಪನಿಷತ್ತು ಕೆಲವು ದೃಷ್ಟಾಂತಗಳು ಕೊಡುತ್ತೆ. ಅದು ತುಂಬಾ ಸ್ವಾರಸ್ಯವಾಗಿರೋ ದೃಷ್ಟಾಂತಗಳದಲ್ಲ. ಅದನ್ನ ಮುಂದಕ್ಕೆ ನಾವು ಶುರು ಮಾಡ್ತೀವಿ ಇವಾಗ. ಅದನ್ನ ಪ್ರತ್ಯಕ್ತ್ವೇನ ಯಹ ಆತ್ಮ ಭಾತಿ ಪ್ರತ್ಯಕ್ ಬುದ್ಧಿ ಪ್ರಮಾಣಕಃ ತಾವನ್ಮಾತ್ರೈಕ ಯಾಥಾತ್ಮ್ಯಂ ಉಕ್ತ ಜಾತ್ಯಾದಿ ದೃಶ್ಯತಾಂ ಅಂತ. ಹಾಗಾಗಿ ಉಕ್ತ ಜಾತ್ಯಾದಿ ದೃಶ್ಯತಾಂ. ಹೀಗಾಗಿ ಈ ಪ್ರತ್ಯಕ್ತ್ವೇನ ಯಹ ಆತ್ಮ ಭಾತಿ, ನಮ್ಮ ಅಂತಃಕರಣದಲ್ಲಿ ಒಳಗಡೆ ಸ್ವರೂಪದಲ್ಲಿ ಯಾವ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ಯಾವುದು ಹೊಳಿತಾ ಇದೆಯೋ, ಯಾವ ಒಂದು ಚೈತನ್ಯ ಹೊಳಿತಾ ಇದೆಯೋ, ಆ ಸ್ವರೂಪವನ್ನ ನಾವು ತಿಳ್ಕೊಬೇಕಾಗಿದೆ. ಅದು ಹೇಗೆ ತಿಳಿಯುತ್ತೆ ನಮ್ಗೆ ಅಂತ ಹೇಳಿದ್ರೆ, ಪ್ರತ್ಯಕ್ ಬುದ್ಧಿ ಪ್ರಮಾಣತಃ ನಮ್ಮ ಬುದ್ಧಿಯನ್ನ ಹೊರಗಡೆ ಬಿಡದೆ ಅದನ್ನ ಇನ್ವರ್ಟ್ ಆಗಿ ಮಾಡ್ಕೊಂಡಾಗ ಅವಾಗ ಏನಾಗುತ್ತೆ, ಆ ಬುದ್ಧಿಗೆನೆ ಭಾಸವಾಗುತ್ತೆ ಈ ಆತ್ಮಸ್ವರೂಪದ ಒಂದು ಹೊಳಪು. ಅದಕ್ಕೆ ಶುರು ಆಗುತ್ತೆ, ಅದಕ್ಕೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಅದಕ್ಕೆ ತಾವನ್ ಮಾತ್ರೈಕ ಯಾಥಾತ್ಮ್ಯಂ ಉಕ್ತ ಜಾತ್ಯಾದಿ ದೃಶ್ಯತಾಂ. ಹಾಗಾಗಿ ಈ ಮುಂಚೆ ಹೇಳಿದ್ರಲ್ಲ, ಒಂದು ಜಾತಿ, ಬ್ರಾಹ್ಮಣ ಜಾತಿ, ಕ್ಷತ್ರಿಯ ಜಾತಿ, ದೇವತೆಗಳು, ಲೋಕಗಳು, ಪಂಚಭೂತಗಳು ಅಂತೆಲ್ಲ ಹೇಳಿದ್ರಲ್ಲ, ಅವುಗಳ ಒಂದು ವಾಸ್ತವಾದ ಸ್ವರೂಪ ಯಾವುದು ಅಂತ ಕೇಳಿದ್ರೆ, ನಮ್ಮ ಒಳಗಡೆ ಹೊಳಿತಾ ಇದೆಯಲ್ಲ ಚೈತನ್ಯ ಸ್ವರೂಪ, ಅದೇ ಅದು ಅಂತ. ಅವುಗಳ ವಾಸ್ತವಾದ ಸ್ವರೂಪ ಇದೇನೆ ಅಂತ ಅದನ್ನ ಹೇಳಿದ್ರು. ಕರೆಕ್ಟ್. ಆಮೇಲೆ ಏವಂ ಶ್ರೋತವ್ಯ ಆತ್ಮ ಸಮಾಪ್ತಃ ಶ್ರವಣೆ ವಿಧಿ ಕಥಂ ಮಂತವ್ಯ ಇತ್ಯತ್ರ ದುಂದುಭ್ಯಾದಿ ನಿದರ್ಶನಂ ಅಂತ ಹೇಳಿದ್ರು. ಹಾಗಾದ್ರೆ ಇದುವರೆಗೂ ಏನಾಯ್ತು,
ಈ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಬಂತಲ್ಲ, ಅದರಲ್ಲಿ ಶ್ರೋತವ್ಯ ಆತ್ಮ, ಆತ್ಮ ಅನ್ನೋದು ಹೇಗೆ ಅಂತ ಎಂತದ್ದು ಅಂತ ನಾವು ತಿಳಿಬೇಕಾಗಿದೆ ಶಾಸ್ತ್ರದಿಂದ. ಅದು ಹೇಳಿ ಮುಗಿಸಾಯ್ತು. ಇವಾಗ ಮನನ ಅಂತ ಒಂದು ಹೇಳ್ತಿರಲ್ಲ ಮುಂಚೆನೆ, ಅಂದ್ರೆ ತರ್ಕದಿಂದ ಮನನ ಉದಾಹರಣೆಗಳೆಲ್ಲ ಕೊಟ್ಟು ನಾವು ಈ ಲಾಜಿಕ್ ಎಲ್ಲ ಯೂಸ್ ಮಾಡಿ ಮನನ ಮಾಡ್ಬೇಕಾಗಿದೆ ಅಂತ. ಆ ಮನನ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಉಪನಿಷತ್ತೇ ದೃಷ್ಟಾಂತ ಕೊಟ್ಟು ಮಾಡುತ್ತೆ ಅದು ಅಂತ ಹೇಳ್ಬಿಟ್ಟು, ದುಂದುಬಿ ಆದಿ ನಿದರ್ಶನ ಅಂತ. ಅದು ಉಪನಿಷತ್ ಏನ್ ಮಾಡುತ್ತೆ ಅಂದ್ರೆ, ದುಂದುಬಿ, ಶಂಖ ಮತ್ತು ವೀಣೆ, ಈ ಮೂರು ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಶಂಖ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್, ಶಬ್ದ ಬರೋದು ಇನ್ಸ್ಟ್ರೂಮೆಂಟ್. ಆಮೇಲೆ ದುಂದುಬಿ ಅನ್ನೋದು ಬೇರೆ ಅಂತೆಲ್ಲ ಹೇಳ್ತೀವಲ್ಲ ನಾವು, ಆ ಒಂದು ಇನ್ಸ್ಟ್ರೂಮೆಂಟ್ ಅದು. ಅದಕ್ಕೆ ನಗಾರ ಅಂತ ಹೇಳ್ತಾರೆ ಕೆಲವರು. ಆಮೇಲೆ ಬೇರೆ ಇಂಥ ದೊಡ್ಡದಾಗಿ ಡಂಗೂರ ಅಂತೆಲ್ಲ ಹೇಳ್ತಾರಲ್ಲ, ಅಂಥದ್ದಾಗಿರುತ್ತೆ ಅದು. ಆಮೇಲೆ ವೀಣೆ ಅನ್ನೋದು ಗೊತ್ತೇ ಇದೆ. ಸೊ ಈ ಮೂರು ಉದಾಹರಣೆ ಕೊಟ್ಟು ಉಪನಿಷತ್ತು ಒಂದು ತತ್ವವನ್ನ ನಮಗೆ ತಿಳಿಸ್ಕೊಡುತ್ತೆ. ಅದ್ರಲ್ಲಿ ಏನ್ ತತ್ವ ತಿಳ್ಕೊಬೇಕಾಗಿದೆ, ಆ ಮೂರು ಇನ್ಸ್ಟ್ರೂಮೆಂಟ್ಸ್ ನಮ್ಗೆ ಗೊತ್ತಿದೆ. ಅದು ಅವುಗಳಿಂದ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ ಈ ವಿಷಯಕ್ಕೆ ನಮ್ಗೆ ತೋರಿಸ್ಕೊಡುತ್ತೆ ಅದು. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೊಳ್ಳೋಣ. ಅದನ್ನ ಮೂರು ದೃಷ್ಟಾಂತ ಕೊಟ್ಟು ತುಂಬಾ ಸ್ವಾರಸ್ಯವಾಗಿ ಅದನ್ನ ಹೇಳುತ್ತೆ ಅದು. ಇಲ್ಲಿಗೆ ನಿಲ್ಸಿರೋಣ ಇದನ್ನ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.